ಬಾಬರು ಹೇಳ್ತಿದ್ದಾರೆ ಈ ಜೀವನ ಭಾಳ ಅಮೂಲ್ಯ ಅಂತ, ತುಂಬ ಬೆಲೆ ಬಾಳೋ ಜೀವನ. ಮೊನ್ನೆ ಹೇಳಿದರು ಇದು ಅಂತಿಮ ಪುರುಷಾರ್ಥಿ ಜೀವನ, ಇದು ಭಾಳ ಅಮೂಲ್ಯ ಅಂತ. ಇವತ್ತು ಹೇಳ್ತಿದ್ದಾರೆ ನೀವು ಶ್ರೀಮತ್ತಂತೆ ನಡೆದು ವಿಶ್ವ ಸೇವೆ ಮಾಡ್ತಾಯಿದ್ದೀರಾ. ವಿಶ್ವ ಸೇವೆ ಮಾಡುವಂಥ ಈ ಶರೀರ ಭಾಳ ಅಮೂಲ್ಯ, ಈ ಜೀವನ. ನಂತರ ಬಾಬರು ಕೇಳ್ತಿದ್ದಾರೆ ಖುಷಿ ಹೊರಟೋಗೋದಕ್ಕೆ ಕಾರಣ ಏನು, ಅನಂತರ ನೀವು ಮಕ್ಕಳು ಇಲ್ಲಿ ಯಾಕೆ ಬಂದಿದ್ದೀರಾ, ಏನು ಕಲಿಯೋಕ್ಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಬಾಬರು ಅನೇಕ ಸಾರಿ ಅನೇಕ ಥರ ಕಲಿಯೋಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಇವತ್ತಿನ ಮಹಾವಾಕ್ಯದಲ್ಲಿ ನೀವು ವ್ಯಾಪಾರ ಮಾಡೋದನ್ನು ಕಲಿಯೋಕ್ಕೆ ಬಂದಿದ್ದೀರಾ. ವ್ಯಾಪಾರ ಯಾರು ಮಾಡ್ತಾರೆ, ಅವ್ರ ಲಕ್ಷಣ ಏನು ಅಂತೆಲ್ಲ ಬಾಬಾ ತಿಳಿಸಿದ್ದಾರೆ. ಬ್ರಹ್ಮ ಬಾಬಾ ನಂಬರ್ 1 ವ್ಯಾಪಾರಿ. ಅವ್ರ ಥರ ವ್ಯಾಪಾರ ಯಾರೂ ಮಾಡೋಕ್ಕಾಗಲ್ಲ, ಲೌಕಿಕನು ಅಲೌಕಿಕನು. ಅದರಿಂದ ಮಕ್ಕಳು ಹೇಗೆ ಅವ್ರ ಸಮಾನ ವ್ಯಾಪಾರಿಗಳಾಗಬೇಕು ಅಂತ ಕಲಿಸ್ಕೊಡ್ತಿದ್ದಾರೆ. ನಂತರ ಈ ಮಾಯಾವಿ ಆಟದ ಥರ ತಿಳ್ಕೊಂಡು ಹೇಗೆ ಇದನ್ನು ಜಯಿಸಬೇಕು, ನಿರ್ಭಯರಾಗಬೇಕು ಅಂತಲೂ ಬಾಬರು ಹೇಳ್ತಾ, ಕೋಪ ನಿಮ್ಮ ಹತ್ರನೇ ಸುಳಿಬಾರ್ದು, ಅದಕ್ಕೇನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೇಳೋಣ. ಇವತ್ತಿನ ಡೇಟು मीठे बच्चे ये तुम्हारा जीवन बहुत बहुत अमूल्य है, क्योंकि तुम श्रीमत पर विश्व की सेवा करते हो. ಮಧುರ ಮಕ್ಕಳೇ, ಈ ನಿಮ್ಮ ಜೀವನ ಬಹಳ ಅಮೂಲ್ಯ. ಏಕೆಂದರೆ ನೀವು ಶ್ರೀಮತದಂತೆ ವಿಶ್ವದ ಸೇವೆಯನ್ನು ಮಾಡ್ತೀರಿ. इस हेल को हेवन बना देते हो. ಈ ನರ್ಕವನ್ನು ಸ್ವರ್ಗವನ್ನಾಗಿ ಮಾಡಿಬಿಡ್ತೀರಿ. ವಿಶ್ವದ ಸೇವೆ ಏನು ಮಾಡೋದು, ನರ್ಕನ ಸ್ವರ್ಗವನ್ನಾಗಿ ಮಾಡ್ತೀರಿ. प्रश्न, खुशी गायब होने का कारण तथा उसका निवारण क्या है. ಖುಷಿ ಕಳೆದೋಗೋದಕ್ಕೆ ಕಾರಣ ಏನು, ಅದರ ನಿವಾರಣೆ ಏನು. उत्तर, खुशी गायब होती है. एक ಮೊದಲನೇ ಕಾರಣ ದೇಹ ಅಭಿಮಾನ में आने के कारण. ಖುಷಿ ಹೊರಟೋಗೋದೇನೆ ದೇಹಾಭಿಮಾನದಲ್ಲಿ ಬರುವ ಕಾರಣ. ಎರಡನೇದು, दिल में जब कोई शंका पैदा होता है हो जाती तो भी खुशी गुम हो जाती है. ಮನಸ್ಸಲ್ಲಿ ಯಾವುದಾದ್ರು ಸಂಶಯ ಬಂದ್ಬಿಟ್ರೆ, ಪ್ರಶ್ನೆಗಳು ಬಂದ್ಬಿಟ್ರೆ ಆಗಲೂ ಕೂಡ ಖುಷಿ ಹೊರಟೋಗುತ್ತೆ. इसलिए बाबा राय देते जब भी कोई शंका उत्पन्न हो तो फौरन बाबा से पूछो. ಅದರಿಂದ ಬಾಬಾ ಹೇಳ್ತಾರೆ, ಯಾವಾಗಲೇ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಪ್ರಶ್ನೆಗಳು ಉತ್ಪನ್ನ ಆದರೆ ತಕ್ಷಣ ಬಾಬರ ಹತ್ರ ಕೇಳ್ಕೊಳ್ಳಿ. ದೇಹಿ ಅಭಿಮಾನಿ रहने का अभ्यास करो तो सदैव खुश रहेंगे. ಇದರ ನಿವಾರಣೆ ಏನು? ಕಾರಣ ದೇಹಾಭಿಮಾನ, ನಿವಾರಣೆ ದೇಹಿ ಅಭಿಮಾನಿ ಆಗುವಂಥ ಅಭ್ಯಾಸ ಮಾಡಿ, ಆಗ ಸದಾ ಕಾಲ ಖುಷಿ ಇರುತ್ತೆ. ओम शांति. ऊंचे से ऊंच भगवान और फिर भगवान वाच बच्चों के आगे. ಸರ್ವಶ್ರೇಷ್ಠನಾದ ಭಗವಂತ ಮತ್ತು ಅವನ ಭಗವಾನ್ ವಾಚ ಮಕ್ಕಳ ಮುಂದೆ.
मैं तुमको ऊंचे से ऊंचा बनाता हूँ तो तुम बच्चों को कितनी ಖುಷಿ होनी चाहिए. ನಾನು ನಿಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡ್ತೀನಿ ಅಂದಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗಬೇಕು. समझते भी वो बाबा हमारे सारे विश्व का हमको सारे विश्व का मालिक बनाते. ನಿಮಗೆ ಗೊತ್ತಿದೆ ಬಾಬಾ ನಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನ ಮಾಡ್ತಿದ್ದಾರೆ ಅಂತ. मनुष्य कहते हैं परमपिता परमात्मा ऊंचे थे ऊंचे. बाप खुद कहते हैं ಮನುಷ್ಯರು ಹೇಳ್ತಾರೆ ಪರಮಾತ್ಮನೇ ಸರ್ವಶ್ರೇಷ್ಠ ಅಂತ. ಆ ಸರ್ವಶ್ರೇಷ್ಠನಾದ ತಂದೆ ಸ್ವಯಂ ಹೇಳ್ತಾರೆ ಏನಂತ, ಏನು ಹೇಳ್ತಾರೆ? ಯೋಗ ಬನವಾಸಿಗಳು ಹೇಳಿ ಉತ್ತರ. ಆತ್ಮಣ್ಣ ಏನು ಹೇಳ್ತಾರೆ? ಮನುಷ್ಯರು ಪರಮಾತ್ಮನೇ ಸರ್ವಶ್ರೇಷ್ಠ ಅಂತಾರೆ. ಪರಮಾತ್ಮ ಏನು ಹೇಳ್ತಾನೆ? बाप खुद कहते हैं मैं तो विश्व का मालिक बनता नहीं हूँ. भगवान वाच मुझे मनुष्य कहते हैं ऊंचे ते ऊंच. भगवान और ऊंचा भगवान मैं कहता हूँ कि मेरे बच्चे ऊंचे ते ऊंचे. ತಂದೆನೇ ಸ್ವಯಂ ಹೇಳ್ತಾರೆ ನಾನೇನು ವಿಶ್ವದ ಮಾಲೀಕ ಆಗಲ್ಲ. ಭಗವಾನ್ ವಾಚ ನಾನು ಮನುಷ್ಯರಿಗೆ ಹೇಳ್ತಾ ಇದ್ದೀನಿ ನನ್ನನ್ನು ಸರ್ವಶ್ರೇಷ್ಠ ಭಗವಂತ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ ಇಲ್ಲ ನನ್ನ ಮಕ್ಕಳು ಸರ್ವಶ್ರೇಷ್ಠ ಅಂತ. ಯಾರು ಯಾವ ಮಕ್ಕಳವರು? ನನ್ನ ಮಕ್ಕಳು ಸರ್ವಶ್ರೇಷ್ಠ ಅಂತ ಜಗತ್ತಿನ ಮನುಷ್ಯರಿಗೆ ಹೇಳ್ತಾ ಇದ್ದಾರೆ. ಸಿದ್ಧಕರ್ ಬತಾತೆ, ಸುಮ್ಮನೆ ಹಂಗೆ ಹೇಳ್ತಿಲ್ಲ, ಅನ್ನೋ ಸಿದ್ಧಾಂತ ಮಾಡಿ ಸ್ಪಷ್ಟ ಮಾಡಿ ಹೇಳ್ತಾಳೆ ನನ್ನ ಮಕ್ಕಳು ನನಗಿಂತ ಹೆಂಗೆ ಸರ್ವಶ್ರೇಷ್ಠ ಅಂತ. ಅದ್ಯಾವ ಮಕ್ಕಳವರು? ಬಟ್ಟಿಯವರ, ಯೋಗ ಬನವಾಸಿಗಳ, ಯಾರು? ಅಥವಾ ಎಲ್ಲರೂ? पुरुषार्थ भी ड्रामानुसार कराते कल्प पहले माफी. ಬಾಬಾ ಭಗವಂತ ಏನು ಸರ್ವಶ್ರೇಷ್ಠ, ನಾನೇ ಸರ್ವಶ್ರೇಷ್ಠ ಅಲ್ಲ, ನನ್ನ ಮಕ್ಕಳೇ ಸರ್ವಶ್ರೇಷ್ಠ ಅನ್ನೋದನ್ನು ಸ್ಪಷ್ಟ ಮಾಡ್ತಿದ್ದಾರೆ, ಸಿದ್ಧ ಮಾಡ್ತಿದ್ದಾರೆ. ಏನಂತ? ನಾನೇನು ಪುರುಷಾರ್ಥ ಮಾಡಿಸ್ತಾ ಇಲ್ಲ, ಪುರುಷಾರ್ಥನೂ ಡ್ರಾಮಾನುಸಾರ ಕಲ್ಪದ ಹಿಂದಿನ ರೀತಿಯಲ್ಲಿ ಮಾಡ್ತಾರೆ. ಬಾಪ್ ಸಮझाते रहते कुछ भी बात ना समझो तो पूछो. ತಂದೆ ತಿಳಿಸ್ತಾ ಇರ್ತಾರೆ ಯಾವುದೇ ಮಾತು ನಿಮಗೆ ಅರ್ಥ ಆಗದಿದ್ದರೆ ಕೇಳಿ. मनुष्य को तो कुछ भी पता नहीं है, दुनिया क्या है, वैकुंठ क्या है. बल कितने भी कोई नवाब है, मुगल आदि होकर गए हैं, बल अमेरिका में कितने भी पैसे वाले हैं, परंतु इन लक्ष्मी नारायण जैसे तो कोई हो ना सके. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ, ಪ್ರಪಂಚ ಅಂದ್ರೇನು, ವೈಕುಂಠ ಅಂದ್ರೇನು. ಅವ್ರು ಎಷ್ಟೇ ದೊಡ್ಡ ಅಧಿಕಾರಿಗಳಾಗಿರಲಿ, ನವಾಬರಾಗಿರಲಿ, ಅಥವಾ ಮೊಘಲರಾಗಿರಲಿ, ರಾಜರಿದ್ರಲ್ಲ ಮೊಘಲ್ ರಾಜರು, ಅವರಾಗಿರಲಿ, ಅಥವಾ ಅಮೇರಿಕಾದಲ್ಲಿ ಎಷ್ಟೇ ತುಂಬ ಹಣ ಇರೋವಂಥವ್ರು ಆಗಿರಲಿ, ಬಿಲ್ಗೇಟ್ ಅಂಥವ್ರಾಗಿರಲಿ. ಆದರೆ ಈ ಲಕ್ಷ್ಮೀನಾರಾಯಣ ರೀತಿಯಲ್ಲಂತೂ ಯಾರೂ ಇಲ್ವಲ್ಲ. वो तो ವೈಟ್ ಹೌಸ್ ಆಗಿ बनाते, परंतु ಮನುಷ್ಯರು ಹಣ ಇದೆ ಅಂತ ವೈಟ್ ಹೌಸ್ ಮಾಡ್ಬೋದು. ಅಮೇರಿಕಾದಲ್ಲಿ ವೈಟ್ ಹೌಸ್ ಇದೆಯಲ್ಲ, ಅದಕ್ಕೆ ಎಷ್ಟೊಂದು ಖರ್ಚು ಮಾಡ್ತಾರೆ. ಬಾಬರು ಹೇಳ್ತಾರೆ ಆದರೆ ಸತ್ಯದಲ್ಲಿ ಏನಿರುತ್ತೆ, ಎಲ್ಲಿ ವೈಟ್ ಹೌಸ್ ಇರ್ಬೋದು ಅಲ್ಲಿ. वहाँ तो रतन जड़ी गोल्डन हाउस बनते हैं.
ಅಲ್ಲಿ ಮುತ್ತು ರತ್ನಗಳಿಂದ ಕೂಡಿರುವ ಗೋಲ್ಡನ್ ಹೌಸ್. ಇಲ್ಲಿ ವೈಟ್ ಹೌಸ್ ಇರ್ಬೋದು, ಅಲ್ಲಿ ಗೋಲ್ಡನ್ ಹೌಸ್. ಸಾಮಾನ್ಯ ಗೋಲ್ಡನ್ ಹೌಸು ಅಲ್ಲ, ಮುತ್ತು ರತ್ನಗಳಿಂದ ಜಡಿತ ಆಗಿರುವಂಥ ಗೋಲ್ಡನ್ ಹೌಸ್. उनको कहा ही जाता है सुखधाम. ಅದರಿಂದ ಅದಕ್ಕೆ ಹೇಳಲಾಗುತ್ತೆ ಸುಖಧಾಮ ಅಂತ. ತುಮಾರಾ ಹಿ ತೋ ಹೀರೋ ಹೀರೋಯಿನ್ ಕಾ ಪಾರ್ಟ್ ಹೈ. ನಿಮ್ಮದೇ ಮುಖ್ಯವಾದಂಥ ಪಾತ್ರ. ಸುಖಧಾಮದಿಂದ ಹಿಡಿದು ದುಃಖಧಾಮದವರೆಗೂ ಮಾಡುವಂಥ ಪಾತ್ರ ನಿಮ್ಮದೇ ಮುಖ್ಯ ಪಾತ್ರ. ಗೋಲ್ಡನ್ ಹೌಸಲ್ಲೂ ನೀವೇ ಇದ್ದವರು, ಈಗ ಮಣ್ಣಿನ ಹೌಸಲ್ಲೂ ನೀವೇ ಇರೋರು, ಮುಖ್ಯ ಪಾತ್ರಧಾರಿಗಳಲ್ಲ. तुम डायमंड बनते हो. गोल्डन एज थी, अब है आयरन एज. बाप कहते तुम कितने भाग्यशाली हो. ನೀವು ವಜ್ರ ಆಗ್ತಿದ್ದೀರಿ. ಸ್ವರ್ಣಿಮ ಯುಗ, ಗೋಲ್ಡನ್ ಏಜ್ ಇತ್ತು, ಸ್ವರ್ಣಿಮ ಯುಗ ಇತ್ತು, ಈಗ ಕಬ್ಬಿಣ ಯುಗ. ತಂದೆ ಹೇಳ್ತಾರೆ, ನೋಡಿ ನೀವು ಎಷ್ಟೊಂದು ಭಾಗ್ಯಶಾಲಿಗಳು. भगवान खुद बैठ समझाते हैं तो तुमको कितना खुशी रहना चाहिए. ಭಗವಂತನೇ ಸ್ವಯಂ ನಿಮ್ಗೆ ತಿಳಿಸ್ತಾ ಇರಬೇಕಾದ್ರೆ ನಿಮ್ಗೆ ಎಷ್ಟೊಂದು ಖುಷಿ ಆಗಬೇಕು. ಎಲ್ಲೇ ಮುಖದಲ್ಲಿ ಕಾಣ್ತಾನೆ ಇಲ್ಲ. ಭಾಗ್ಯಮ್ಮ ಅಂತ ಹಿಂಗೆ ಯೋಚನೆ ಮಾಡ್ತಿದ್ದಾರೆ, ನಾವು ಅಷ್ಟೊಂದು ಭಾಗ್ಯಶಾಲಿಗಳ ಅಂತ. ತುಮಾರಿ ಯೇ ಪಢಾಯಿ ಹೈ ಹಿ ನೈ ದುನಿಯಾಕ್ಕೆ. ನಿಮ್ಮ ಈ ವಿದ್ಯೆನೇ ಹೊಸ ಪ್ರಪಂಚಕ್ಕೆ. ये तुम्हारी जीवन बहुत अमूल्य है क्योंकि तुम विश्व के सर्विस करते हो. ಈ ನಿಮ್ಮ ಜೀವನ ಬಹಳ ಅಮೂಲ್ಯ, ಯಾಕೆಂದರೆ ನೀವು ವಿಶ್ವದ ಸೇವೆ ಮಾಡ್ತೀರಿ. ಬಾಪ್ಗೂ ಬುಲಾತೆ ಹಿ ಹೈ. ತಂದೆನ ಕರೆಯೋದು ಕೂಡ ನೀವು ಯಾಕೆ? ಏನಂತ ಕರೆದಿದ್ರಿ? ಏನಂತ ಕರೆದಿದ್ರಿ? ಹೆಲ್ಕೋ ಹೆವೆನ್ ಬನಾವು. ಕರೆದಿದ್ದೆ ಏನು? ನರ್ಕನ ಸ್ವರ್ಗ ಮಾಡಿ ಅಂತ. हेवनली गॉड फादर कहते हैं ना. बाप कहते तुम हेवन में थे ना, अब हेल में हो. ತಂದೆಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳೋದಲ್ವಾ. ಅದಕ್ಕೆ ತಂದೆ ಹೇಳ್ತಾರೆ, ನೀವೆಲ್ಲ ಹೆವೆನಲ್ಲಿದ್ರಲ್ವ, ಆದರೆ ಇವತ್ತಿರೋದು ನರಕದಲ್ಲಿ ನೀವು. फिर हेवन में होंगे, हेल शुरू होती है, तो फिर हेवन की बातें भूल जाती. ನಂತರ ನೀವು ಪುನಃ ಸ್ವರ್ಗದಲ್ಲಿ ಇರ್ತೀರಿ. ಯಾವಾಗ ನರಕ ಶುರು ಆಗ್ಬಿಡುತ್ತೆ ಆಗ ಸ್ವರ್ಗದ ಮಾತೆಲ್ಲ ಮರ್ತೋಗ್ಬಿಡುತ್ತೆ. ಏತೋ ಫಿರ್ ಬಿ ಹೋಂಗ. ಇವಾಗ ಹೆಂಗೆ ಮಾಡ್ತಿದ್ದೀರೋ ಅದೇ ಥರ ಪುನಃ ಹೀಗೆ ಮಾಡ್ತೀನಿ, ಹೀಗೆ ಆಗುತ್ತೆ. फिर भी तुमको गोल्डन एज से आयरन एज में ज़रूर आना पड़ेगा. ಆದರೂ ಕೂಡ ನೀವು ಸ್ವರ್ಣಿಮ ಯುಗದಲ್ಲಿದ್ದರೂ ಕಬ್ಬಿಣ ಯುಗಕ್ಕೆ ಬರಲೇಬೇಕಾಗುತ್ತೆ. बाबा बार बार बच्चों को कहते, दिल में कोई भी शंका हो जिससे खुशी नहीं रहती तो बताओ. ತಂದೆ ಪದೇ ಪದೇ ಹೇಳ್ತಾರೆ, ಬಾಬಾ ಮಕ್ಕಳೇ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆಗಳಿದ್ದರೆ, ಯಾವುದು ನಿಮ್ಮ ಮನಸ್ಸಲ್ಲಿ ಇನ್ನೂ ಖುಷಿ ಇಲ್ಲ ಅದನ್ನು ಹೇಳಿ. ಬಾಬಾ ಬೈಟ್ ಪಡಾತೆ ತೋ ಪಡ್ನಾ ಭಿ ಚಾಹಿಯೇ ನಾ. ತಂದೆನೇ ಸ್ವಯಂ ಓದಿಸ್ತಾ ಇರಬೇಕಾದ್ರೆ ಓದಬೇಕಲ್ವ. ಖುಷಿ ನೈ ರಹತಿ ಹೈ ತೋ ಕ್ಯೋಂಕಿ ನಿಮಗೆ ಖುಷಿ ಆಗಿರಲ್ಲ, ಯಾಕೆಂದರೆ तुम देहाभिमान में आ जाते हो. ನೀವು ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀರಿ. ಖುಷಿ तो होनी चाहिए ना, ಖುಷಿ ಇರಬೇಕಲ್ವಾ. बाप तो सिर्फ ब्रह्मांड के मालिक है, तुम तो विश्व के मालिक बनते हो. ಎಷ್ಟು ಖುಷಿ ಆಗಬೇಕು ನಿಮಗೆ. ತಂದೆ ಕೇವಲ ಬ್ರಹ್ಮಾಂಡದ ಮಾಲೀಕ, ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಿ.
बल बाप को क्रिएटर कहा जाता, परंतु ऐसे नहीं कि प्रलय हो जाता है फिर नई दुनिया रचते हैं, नहीं। ತಂದೆಗೆ ಕ್ರಿಯೇಟರ್ ಅಂತ ಹೇಳಲಾಗುತ್ತೆ. ಹಾಗಂತ ಪ್ರಳಯ ಆಗಿಬಿಡುತ್ತೆ, ತಂದೆ ಹೊಸ ಪ್ರಪಂಚ ರಚನೆ ಮಾಡ್ತಾರೆ ಅಂತಿಲ್ಲ. बाप कहते मैं सिर्फ पुरानी को नया बनाता हूँ. ತಂದೆ ಹೇಳ್ತಾರೆ ಹೊಸದಾಗಿ ಒಂದು ಇಲ್ಲದ ಸೃಷ್ಟಿಯನ್ನು ರಚನೆ ಮಾಡಲ್ಲ, ನಾನು ಕೇವಲ ಹಳೆಯದನ್ನು ವಸ್ತು ಮಾಡ್ತೀನಿ ಅಷ್ಟೆ. पुरानी दुनिया विनाश कराता हूँ, तुमको नई दुनिया के मालिक बनाता हूँ. ಹಳೆ ಪ್ರಪಂಚ ವಿನಾಶ ಮಾಡಿಸಿ ನಿಮಗೆ ಹೊಸ ಪ್ರಪಂಚದ ಮಾಲೀಕರನ್ನ ಮಾಡ್ತೀನಿ. मैं कुछ करता नहीं हूँ, ये भी ಡ್ರಾಮಾ में ನೂಂದೆ. ಹಳೆ ಪ್ರಪಂಚ ವಿನಾಶ ಮಾಡೋದು, ಹೊಸ ಪ್ರಪಂಚದಕ್ಕೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನ ಮಾಡೋದು, ಇದಕ್ಕೆಲ್ಲ ನಾನೇನು ಮಾಡಲ್ಲ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. पति दुनिया में ही मुझे बुलाते, ಪಾರಸ್ನಾಥ್ बनाता हूँ. ಪತಿತ ಪ್ರಪಂಚದಲ್ಲೇ ನೀವು ನನ್ನ ಕರೆಯೋದು, ನಾನು ನಿಮ್ಮನ್ನು ಪಾರಸನಾಥಕ್ಕೆ ಮಾಲೀಕರನ್ನ ಮಾಡ್ತೀನಿ. तो बच्चे खुद पारस्परी में आ जाते हैं, वहाँ तो मुझे कभी बुलाते ही नहीं है. ಮಕ್ಕಳು ನಾನು ಪಾರಸ್ನಾಥರನ್ನ ಮಾಡಿದ್ರೆ ಮಕ್ಕಳೇ ಸ್ವಯಂ ಪಾರಸ್ನಾಥಪುರಿಗೆ ಹೊರಟೋಗ್ತಾರೆ, ನನ್ನನ್ನಂತ ಯಾವತ್ತೂ ಕರೆಯೋದೇ ಇಲ್ಲ. ಎಷ್ಟು ಮೋಸ ಅಲ್ವಾ? ಬಾಬಾ ಹೇಳ್ತಾರೆ वहाँ तो मुझे कभी बुलाते नहीं, कभी बुलाते हो कि बाबा पारसपुर में आकर थोड़ा विजिट करो. ಯಾವಾಗಾರು ಕರಿತೀರ ನೀವು? ಬಾಬಾ ನೀವು ಬಂದು ಪಾರಸ್ನಾಥಪುರಿಗೆ ಸ್ವಲ್ಪ ವಿಸಿಟ್ ಮಾಡಿ ಅಂತ. ಯಾಕೆ ಹೋಗಿ ನೀನು ಹಿಂಗೆ ಮಾಡೋದ? ಹೋಗಿ ಮಸ್ತರಾಗ್ಬಿಡ್ತೀರ ಅಲ್ಲಿ ಹೋಗಿ. ಬಾಬಾರೇ ಮರ್ತೋಗ್ತಾರೆ ಇಷ್ಟೆಲ್ಲ ಮಾಡಿದವರು. ಬಾಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ವಿಸಿಟ್ ಮಾಡಿ ಬಾಬಾ ಅಂತಲೂ ಕರೆಯಲ್ಲ ನೀವು. ಅದೇನೆ ಇನ್ನೆಲ್ಲಿ ಅಲ್ಲೇ ಕರೀರಿ ಅಂತ, ಅಲ್ಲಿ ಹೋದ್ಮೇಲೆ ಕರೆಯೋದೆಲ್ಲ ನಾನು ಮರ್ತೋಗ್ತೀರಿ ಅಂತ. ಬುಲಾತೆ ಏನೇ ಪಾರಸ್ನಾಥಪುರಿಗೆ ಹೋಗ್ಬಿಟ್ಟು ಅಲ್ಲಿ ಆನಂದದಲ್ಲಿ ಮಗ್ನರಾಗ್ಬಿಡ್ತೀರಿ, ನನ್ನನ್ನು ಕರೆಯೋದೇ ಇಲ್ಲ. ಗಾಯನ ಬಿ ಹೇ, ಅದರಿಂದ ಗಾಯನ ಇರೋದು. ಏನಂತ? दुख में सिमरन सब करे, सुख में करे ना कोई. पति दुनिया में सब याद करते हैं, सुख में कोई नहीं करते. ಅದಕ್ಕೆ ಹೇಳೋದು ಸಂಕಟ ಕಾಲದಲ್ಲಿ ವೆಂಕಟರಮಣ ಅಂತ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಪತಿತ ಪ್ರಪಂಚದಲ್ಲಿ ಎಲ್ಲರೂ ನೆನಪು ಮಾಡ್ಕೊಳ್ತಾರೆ, ಸುಖದಲ್ಲಿದ್ದಾಗ ಯಾರು ನೆನಪು ಮಾಡಲ್ಲ. ನಾ ಯಾದ್ ಕರ್ತೆ ನಾ ಬುಲಾತೆ. ಎರಡು ಕಂಪ್ಲೇಂಟ್. ಒಂದು ನನ್ನ ನೆನಪು ಮಾಡ್ಕೊಳ್ಳಲ್ಲ, ಎರಡನೇದು ನಾನು ಕರೆಯೋದು ಇಲ್ಲ ಸುಖಕ್ಕೆ ಹೋದ್ಮೇಲೆ. सिर्फ द्वापर में मंदिर बनाकर उसमें मुझे रख देते. ನನಗೇನು ಗೌರವ ಕೊಡೋದು ನೀವು? ನಿಮ್ಮನ್ನು ವಿಶ್ವದ ಮಾಲೀಕರನ್ನ ಮಾಡಿದ್ಮೇಲೆ ದ್ವಾಪರಿಗೆ ಬಂದಾಗ ದೇವಸ್ಥಾನ ಮಾಡಿ ಅದರೊಳಗೆ ನಾನು ಕೂರಿಸ್ಬಿಡ್ತೀರಿ. पत्थर का भी नहीं तो हीरे का लिंग बनाकर रख देते हो. ಕಲ್ಲೊಂದು ಮೂರ್ತಿ ಇಲ್ಲ, ವಜ್ರದ ಮೂರ್ತಿನೇ ಮಾಡಿಡ್ತೀರಾ पूजा करने के लिए. कितनी ವಂಡರ್ಫುಲ್ ಬಾತ್ है. ಪೂಜೆ ಮಾಡಲಿಕ್ಕೋಸ್ಕರ ನೀವು ವಜ್ರಲಿಂಗನೇ ಮಾಡಿಡ್ಬೋದು. ಇದೆಲ್ಲ ಎಷ್ಟು ಅದ್ಭುತವಾದ ಆಶ್ಚರ್ಯವಾದ ಮಾತು. ಎಷ್ಟು ಅದ್ಭುತವಾದ ಮಾತನ್ನು ಹೇಗೆ ಕೇಳಬೇಕು? ಯಾವ ಥರ ಕೇಳಬೇಕು? ಯಾವ ಥರ ಕೇಳಬೇಕು ನೇತ್ರಮ್ಮ? कितनी वंडरफुल बात है. अच्छी तरह से कान खोल कर सुनना चाहिए. ಇಂಥ ಅದ್ಭುತವಾದ ಮಾತುಗಳನ್ನ ಚೆನ್ನಾಗಿ ಕಿವಿ ತೆರೆದು ಕೇಳಬೇಕಂತ.
ಗಣಪತಿ ಥರ ಕಿವಿ ದೊಡ್ಡದು ಮಾಡ್ಕೊಂಡು ಕೇಳಬೇಕು. कान भी प्योर करना चाहिए. ಕಿವಿನ ತೆರೆದು ಕೇಳೋದು ಮಾತ್ರ ಅಲ್ಲ, ಆ ಕಿವಿನ ಪವಿತ್ರವಾಗಿ ಇಟ್ಕೊಳ್ಬೇಕು, ಪವಿತ್ರ ಮಾಡಿಕೊಳ್ಬೇಕು. ಪ್ಯೂರಿಟಿ ಫಸ್ಟ್. ಕಿವಿನೂ ಪವಿತ್ರ ಮಾಡ್ಕೊಳ್ಬೇಕು, ಅಂಗಾಂಗಗಳನ್ನ ಪವಿತ್ರ ಮಾಡ್ಕೊಳ್ಬೇಕು. ಮೊದಲು ಭಗವಂತ ಇಂಥ ಅದ್ಭುತವಾದ ಮಾತುಗಳನ್ನ ಹೇಳುವಾಗ ಅದನ್ನು ಕೇಳಬೇಕಾದ್ರೆ ಮೊದಲು ಕಿವಿ ಪವಿತ್ರ ಆಗಬೇಕು. ಕೇತೇನ ಕಿವಿ ಪವಿತ್ರ ಆಗಬೇಕು ಅನ್ನೋದಕ್ಕೆ ಉದಾಹರಣೆನೂ ಇದೆ. ಏನಿದೆ? शेरनी का दूध सोने के बर्तन में ही ठहर सकते. ಸೆಮ್ಮೆಣಿಯ ಹಾಲು ಚಿನ್ನದ ಪಾತ್ರೆಯಲ್ಲಿ ಮಾತ್ರ ಉಳಿಯುತ್ತೆ. इसमें भी पवित्रता होंगी तो धारणा होंगी. ಹಾಗೆ ಇದರಲ್ಲೂ ಕೂಡ ನಿಮ್ಮಲ್ಲಿ ಪವಿತ್ರತೆ ಇದ್ದರೆ ಧಾರಣೆ ಆಗುತ್ತೆ. ಬಾಬಾ कहते काम महाशत्र इन पर विजय पानी है. ತಂದೆ ಹೇಳ್ತಾರೆ, ಕಾಮ ಮಹಾಶತ್ರು, ಇದರ ಮೇಲೆ ನೀವು ವಿಜಯ ಗಳಿಸ್ಬೇಕು. तुम्हारा ये अंतिम जन्म है, ये भी तुम जानते हो. ये वही महाभारत लड़ाई भी है. कल्प कल्प जैसे विनाश हुआ है वो बहु अब भी होगा ड्रामानुसार. ಇದು ನಿಮ್ಮ ಅಂತಿಮ ಜನ್ಮ. ಅದು ಅವ್ರಿಗೆ ಫ್ಯಾನ್ ಬೇಡ, ಈ ಬ್ರಹ್ಮಣ್ಯಕ್ಕವ್ರಿಗೆ ಈ ಫ್ಯಾನೇ ಅವ್ರಿಗೆ ಮುಂದಕ್ಕೆ ಇಡು. ಇದು ನನ್ನ ಕಡೆ ಹಿಂದ್ಗಡೆ ಹಿಡಿದು ಅವರು ಡೈರೆಕ್ಟಾಗಿ ಶಾರದಕ್ಕನಿಗೆ ಹೋಗಂಗೆ ಫೋಕಸ್ ಮಾಡು. ಅವ್ರಿಗೆ ಯಾರಿಗೂ ಹೋಗೋದು ಬೇಡ, ಇವ್ರಿಗೆ ಹೋಗ್ಬೇಕು. ಇವ್ರಿಗೆ ಬಿ ಪಿ ಜಾಸ್ತಿ. ಬಾಬರು ಹೇಳ್ತಾರೆ, ಇದು ಅಂತಿಮ ಜನ್ಮ. ನಿಮಗೆ ಗೊತ್ತಿದೆ, ಮಹಾಭಾರತದ ಯುದ್ಧ ಆಗಿತ್ತು. ಕಲ್ಪನೂ ವಿನಾಶ ಆಗುತ್ತೆ. ಕಲ್ಪದ ಹಿಂದಿನ ರೀತಿಯಲ್ಲೇ ಆಗುತ್ತೆ ಡ್ರಾಮಾನುಸಾರ. तुम बच्चों को स्वर्ग में फिर भी अपने महल बनाने. जैसे ನೀವು ಮಕ್ಕಳು ಸ್ವರ್ಗದಲ್ಲಿ ಹೋಗಿ ನಿಮ್ಮ ಮಹಲ್ ಮಾಡ್ಕೊಳ್ಬೇಕು, ಅರಮನೆ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೊಬೇಕು? ಕಡಿಮೆ ಮಾಡಪ್ಪ, ಇನ್ನೂ ಹಿಂದಕ್ಕೆ ಇಡು. ಯಾವ ರೀತಿ ಮಾಡ್ಕೊಳ್ಳೋದು? ಜೈಸೆ ಕಲ್ಪ ಪೈಲೆ ಬನಾಯ್ತು. ಯಾವ ರೀತಿ ಕಲ್ಪದಿಂದ ಮಾಡಿದ್ರು ಅದೇ ರೀತಿ ಮಾಡ್ಕೊಳ್ಬೇಕು. स्वर्ग को कहते ही है पैराडाइज. पुराणों से पैराडाइज अक्षर निकला है. कहते हैं मानस सरोवर में परियां रहती थी, उसमें कोई टुपका लगाते तो परी बन जाए. वास्तव में है ज्ञान सरोवर. ಸ್ವರ್ಗವನ್ನೇ ಪ್ಯಾರಡೈಸ್ ಅಂತ ಹೇಳಲಾಗುತ್ತೆ. ಪುರಾಣಗಳಲ್ಲಿ ಪ್ಯಾರಡೈಸ್ ಅನ್ನೋ ಅಕ್ಷರ ಬಂದಿದೆ. ಹೇಳ್ತಾರೆ ಮಾನಸ ಸರೋವರದಲ್ಲಿ ದೇವತೆಗಳಿದ್ರು ಅಂತ. ಅದರಲ್ಲಿ ಯಾರು ಮುಳುಗಿದ್ರೆ ದೇವತೆಗಳಾಗ್ಬಿಡ್ತಾರೆ ಅಂತ. ವಾಸ್ತವಿಕವಾಗಿ ಜ್ಞಾನ ಸರೋವರ. ಉಸ್ಮೆ ತುಮ್ ಕ್ಯಾ ಸೆ ಕ್ಯಾ ಬನ್ ಜಾತೆ ಹೋ. ಈ ಜ್ಞಾನ ಸರೋವರದಲ್ಲಿ ಹೇಗಿದ್ದವ್ರು ಹೇಗಾಗ್ಬಿಡ್ತೀರಿ. शोभनिक को परी कहते, ऐसे नहीं पंखों वाली कोई परी होती. ದೇವತೆಗಳು ಅಂದರೆ ಏನೋ ರೆಕ್ಕೆಯಿಂದ ಹಾರೋರಲ್ಲ, ತುಂಬ ಸುಂದರವಾಗಿರೋರು. जैसे तुम पांडवों को महावीर कहा जाता, उन्होंने फिर पांडवों को बहुत बड़े बड़े चित्र गुफा आदि बैठ दिखाई है. ದೇವತೆಗಳು ಅಂದರೆ ರೆಕ್ಕೆ ಇರೋರೆಲ್ಲ ತುಂಬ ಸುಂದರವಾಗಿರೋರು. ಹೇಗೆ ಉದಾಹರಣೆಗೆ ಪಾಂಡವರು ಮಹಾವೀರರು ಅಂತ ಪಾಂಡವ ಚಿತ್ರನ ಎಷ್ಟು ದೊಡ್ಡದಾಗಿ ಎತ್ತೆತ್ತರಕ್ಕೆ ಮಾಡಿಬಿಡ್ತಾರೆ. ಮತ್ತು ಗುಫೆಗಳನ್ನೆಲ್ಲ ತೋರಿಸ್ತಾರೆ. ಭಕ್ತಿ ಮಾರ್ಗ में कितने पैसे बर्बाद करते. बाप कहते
हमने तो बच्चों को कितना ಸಾಹುಕಾರ बनाया था. ಭಕ್ತಿ ಮಾರ್ಗದಲ್ಲಿ ಎಷ್ಟು ಹಣ ಹಾಳು ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳನ್ನ ಎಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೆ, ಸಾಹುಕಾರನಾಗಿ ಮಾಡಿದ್ದೆ. ತುಮ್ನೆ ಇತನೆ ಸಬ್ ಪೈಸಾ ಕहाँ किए? ಅಷ್ಟು ಸಾಹುಕಾರನಾಗಿ ಮಾಡಿದ್ನಲ್ಲ, ಅಷ್ಟೆಲ್ಲ ಹಣ ಏನು ಮಾಡಿದ್ರೆ ನೀವು? ಏನು ಮಾಡಿದ್ರ ಶಾಂತಿ? ಏನು ಮಾಡಿದೆ? ಏನು ಮಾಡಿದ್ರ? भारत कितना साहूकार था. अभी भारत का क्या हाल है? ಭಾರತ ಎಷ್ಟು ಸಾಹುಕಾರ ದೇಶ ಆಗಿತ್ತು, ಇವಾಗ ಎಂಥ ಸ್ಥಿತಿ. जो 100% सॉल्वेंट था, अब 100% इंसॉल्वेंट बन पड़ा है. ಯಾವುದು 100% ಸಂಪತ್ತು ಭರಿತವಾಗಿತ್ತು, ಈಗ ಅಷ್ಟೇ 100% ಕಂಗಾಲಾಗ್ಬಿಟ್ಟಿದೆ. अभी तुम बच्चों को कितनी तैयारी करनी चाहिए. ಈಗ ಪುನಃ 100% ಸಾಲ್ವೆಂಟ್ ಮಾಡಬೇಕು, ಸಂಪತ್ತು ಭರಿತ ಮಾಡಬೇಕು ಅಂದರೆ ನಿಮ್ಮ ಮಕ್ಕಳು ಎಷ್ಟೊಂದು ತಯಾರಿ ಮಾಡ್ಕೊಬೇಕು. बच्चों आदि को भी यही शिक्षा समझाना है कि शिव बाबा को याद करो. ನಿಮ್ಮ ಮಕ್ಕಳಿಗೂ, ನಿಮ್ಮ ಮರಿ ಮಕ್ಕಳಿಗೂ, ಪುಟ್ಟ ಪುಟ್ಟ ಮಕ್ಕಳಿಗೂ ಇದೇ ಶಿಕ್ಷಣ ಕೊಡಿ. ಶಿವ ಬಾಬಾ ನೆನ್ಪು ಮಾಡಿ ಅಂತ ಕಲಿಸ್ಕೊಡಿ. तुम कृष्ण जैसे बनेंगे. कृष्ण कैसे बना ये किसी को पता थोड़ी है. ಅವ್ರಿಗೆ ಹೇಳಿ, ಪರಮಾತ್ಮ ಶಿವನ ನೆನ್ಪು ಮಾಡಿ ನೀವು ಕೃಷ್ಣನಂಗೆ ಆಗ್ತೀರಿ ಅಂತ. ಯಾಕೆಂದರೆ ಕೃಷ್ಣ ಹೇಗಾದ ಇದು ಯಾರಿಗೂ ಗೊತ್ತಿಲ್ಲ. आगे जन्म में शिव बाबा को याद करने से ही कृष्ण बना. ಹಿಂದಿನ ಜನ್ಮದಲ್ಲಿ ಶಿವ ಬಾಬಾ ನೆನ್ಪು ಮಾಡಿದ್ದ, ಅದರಿಂದ ನಂತರ ಕೃಷ್ಣ ಆದ. तो तुम बच्चों को कितनी खुशी रहनी चाहिए, लेकिन अपार खुशी उन्हों को रहेगी. ಅಂದಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಆದರೆ ಅಪರಿಮಿತ ಖುಷಿ ಯಾರಿಗಿರುತ್ತೆ ಅಂದರೆ, ಹೆಚ್ಚು ಖುಷಿ ಯಾರಿಗಿರುತ್ತೆ ಅಂದರೆ, ಯಾರಿಗೆ ಇಲ್ಲಿ ಕುಳಿತಿರೋರಿಗೆ ಯಾರಿಗಿರುತ್ತೆ? ಕೈ ಎತ್ತಿ. ಅಪಾರ ಖುಷಿ ಇರೋರು ಇಷ್ಟೆತ್ತರೆ ಇಷ್ಟೇ ಖುಷಿ, ಅಪಾರ ಅಲ್ಲ. जो सदा दूसरों की सेवा करते रहते, ಯಾರು ಸದಾ ಬೇರೆಯವ್ರ ಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಅಪಾರ ಖುಷಿ. मुख्य धारणा, चलन बहुत बहुत रायल हो, कान पान बहुत सुंदर हो. ಮುಖ್ಯ ಧಾರಣೆ, ನಡವಳಿಕೆ ತುಂಬ ಘನತೆಯಿಂದ ಇರಬೇಕು, ಗೌರವದಿಂದ ಇರಬೇಕು. ಆಹಾರ ಪಾನೀಯಗಳೆಲ್ಲ ಸುಂದರವಾಗಿರಬೇಕು. तुम बच्चों के पास जब कोई आते हैं तो उनको हर प्रकार से खिदमत करनी चाहिए. ನೀವು ಮಕ್ಕಳ ಬಳಿ ಯಾರಾದರೂ ಬಂದರೆ ಅವರಿಗೆ ಪ್ರತಿಯೊಂದು ರೀತಿಯಲ್ಲೂ ಸೇವೆ ಮಾಡಬೇಕು. ನೀವು ಯಾರು ವಿಶೇಷ ಆತ್ಮಗಳು ಬರ್ತಾರಲ್ಲ, ಸ್ಥೂಲ ಮೇ ಬಿ ತೋ ಸೂಕ್ಷ್ಮ ಮೇ ಬಿ, ಸ್ಥೂಲ ಸೇವೆನೂ ಮಾಡಬೇಕು, सूक्ष्म सेवेनू ಮಾಡಬೇಕು. जिस्मानी रूहानी दोनों करने से बहुत खुश होगे. ಶಾರೀರಿಕ ಸೇವೆ, ಆತ್ಮದ ಸೇವೆ ಎರಡೂ ಮಾಡಿದ್ರೆ ತುಂಬ ಖುಷಿ ಪಡ್ತಾರೆ. कोई भी आए तो उनको तुम सच्ची सत्यनारायण की कहानी सुनाओ. ಯಾರೇ ಬಂದರೂ ಕೂಡ ಅವ್ರಿಗೆ ನೀವು ಸತ್ಯವಾದ ಸತ್ಯನಾರಾಯಣ ಕಥೆ ಹೇಳಿ. ಶಾಸ್ತ್ರೋं में क्या क्या कहानियाँ लिखती है. ಶಾಸ್ತ್ರಗಳಲ್ಲಿ ಏನೇನೋ ಕಥೆಗಳು ಬರೆದಿಟ್ಬಿಟ್ಟಿದ್ದಾರೆ. ಸತ್ಯನಾರಾಯಣ ಕಥೆ ಏನಿದೆ?
विष्णु की नाभि से ब्रह्मा निकला, फिर ब्रह्मा के हाथ से ಶಾಸ್ತ್ರ दे दिया. ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹೊರಟ ನಂತರ ಬ್ರಹ್ಮನ ಕೈನಲ್ಲಿ ವೇದಶಾಸ್ತ್ರಗಳನ್ನು ತೋರಿಸ್ಬಿಟ್ರು. अब विष्णु के नाभि से ब्रह्मा कैसे निकलेगा? कितना राज है. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹೇಗೆ ಬಂದ ಅನ್ನೋದು, ಹೇಗೆ ಬರ್ತಾನೆ, ಅದೆಲ್ಲ ಎಷ್ಟು ರಹಸ್ಯ. ಬ್ರಹ್ಮನೇ ವಿಷ್ಣುನೇ ಬ್ರಹ್ಮ ಆಗ್ತಾನೆ ಅಂತ ಹೇಳೋದಕ್ಕೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟದ ಅಂತ ಹೇಳ್ಬಿಡ್ತಾರೆ. ಅವ್ರ कोई इन बातों को कुछ भी समझ ना सके. ಈ ಜಗತ್ತಲ್ಲಿ ಇನ್ಯಾರಿಗೂ ಈ ಮಾತುಗಳ ಬಗ್ಗೆ ಏನೂ ಗೊತ್ತಿಲ್ಲ. नाभि से निकलने की तो बात ही नहीं है. ನಾಭಿಯಿಂದ ಬ್ರಹ್ಮ ಹೊರಟ ವಿಷ್ಣುವಿನ ನಾಭಿಯಿಂದ ಅಂತ ಹೇಳ್ತಾರಲ್ಲ, ಆ ಮಾತೇ ಇಲ್ಲ. ब्रह्मा सो विष्णु, विष्णु सो ब्रह्मा बनते हैं. ब्रह्मा को विष्णु बनने में सेकंड लगता, सेकंड में जीवन मुक्ति कहा जाता है ना. ब्रह्मनिंದ विष्णु, विष्णुविನಿಂದ ब्रह्म ಆಗ್ತಾರೆ. ಬ್ರಹ್ಮನಿಂದ ವಿಷ್ಣು ಆಗೋದು ಒಂದು ಸೆಕೆಂಡಲ್ಲಿ ಆಗ್ತಾರ? ಹೆಂಗೆ ಒಂದು ಸೆಕೆಂಡಲ್ಲಿ ಆಗೋದು? ಯಾರೋ ನಿಶ್ಚಯ ಆಗ್ಬಿಡುತ್ತೆ, ಅದು ಒಂದೇ ಸೆಕೆಂಡ್ ತಾನು ನಿಶ್ಚಯ ಆಗೋದಕ್ಕೆ. ಅದು ಬ್ರಹ್ಮ ಬಾಪ್ ಅವ್ರಿಗೆ सेकंड में जीवन मुक्ति कहा जाता है ना. बाप ने साक्षात्कार कराया, तुम विष्णु का रूप बनते हो, तो सेकंड में निश्चय हो गया. ಬ್ರಹ್ಮ ಬಾಬುರಿಗೆ ಶಿವ ಬಾಬುರು ಸಾಕ್ಷಾತ್ಕಾರ ಮಾಡಿಸಿದ್ರು, ನೀನೇ ವಿಷ್ಣು ಆಗ್ತೀಯ ಅಂತ. ಸಾಕ್ಷಾತ್ಕಾರ ನೋಡಿದ್ಮೇಲಂತೂ ಬ್ರಹ್ಮ ಬಾಬುರಿಗೆ ಒಂದು ಸೆಕೆಂಡಲ್ಲಿ ನಿಶ್ಚಯ ಆಗ್ಬಿಡ್ತು. ಅವ್ರು ಮೊದಲು ವಿಷ್ಣು ಭಕ್ತ ಆಗಿದ್ರು, ಸಾಕ್ಷಾತ್ಕಾರ ಆದಮೇಲೆ ನಾನೇ ಆಗ್ತೀನಿ ಅಂತ ಒಂದು ಸೆಕೆಂಡ್ निश्चय आगोतो. विनाश साक्षात्कार भी हुआ, नहीं तो कलकत्ते में जैसे राजा ही टाट में रहते थे, कोई तकलीफ नहीं थे. ಬರೀ ವಿಷ್ಣುವಿನ ಸಾಕ್ಷಾತ್ಕಾರ ಮಾತ್ರ ಅಲ್ಲ, ಅದ್ರ ಜೊತೆಗೆ ವಿನಾಶದ ಸಾಕ್ಷಾತ್ಕಾರನೂ ಆಯಿತು. ಯಾಕೆ ವಿನಾಶ ಸಾಕ್ಷಾತ್ಕಾರ ಆಗಿದ್ದು ಅಂದರೆ, ಬ್ರಹ್ಮ ಬಾಬಾ ಕಲ್ಕತ್ತಾದಲ್ಲಿ ಹೆಂಗಿದ್ರು, ಎಷ್ಟು ಟಾಟ್ ಬಿಟ್ಟು ಎಷ್ಟು ಉತ್ತಮವಾಗಿದ್ದರು. ರಾಜ ಟಿ ವಿನಲ್ಲಿದ್ದರು, ಯಾವುದೇ ಪ್ರಕಾರ ತೊಂದರೆ ಇರಲಿವಲ್ಲ, ಬಡ ರಾಯಲ್ಟೀಸ್ ಇರತ್ತೈತೆ, ತುಂಬ ಗೌರವಾನ್ವಿತವಾಗಿರ್ತಿದ್ರು. अब बाप तुम्हें ये ज्ञान रत्नों का, ಈಗ ತಂದೆ ನಿಮಗೆ ಈ ಜ್ಞಾನ ರತ್ನಗಳದ್ದು ಏನು ಮಾಡ್ತಿದ್ದಾರೆ, ಏನು ಮಾಡ್ತಾರೆ ಜ್ಞಾನ ರತ್ನಗಳದ್ದು? ವ್ಯಾಪಾರ ಸಿಕ್ಲತ್ತೆ. ಈ ಜ್ಞಾನ ರತ್ನಗಳನ್ನ ಹೆಂಗೆ ವ್ಯಾಪಾರ ಮಾಡಬೇಕು ಅಂತ ಕಲಿಸ್ಕೊಡ್ತಾರೆ. वो व्यापार तो इनके आगे कुछ भी नहीं, परंतु इनके पार्ट और तुम्हारे पार्ट में फर्क है. ಈ ಜ್ಞಾನದ ವ್ಯಾಪಾರ ಬ್ರಹ್ಮ ಬಾಬುರ ಮುಂದೆ ಏನು ಬೇರೆ ಯಾರ್ದು ಇಲ್ಲ. ಲೌಕಿಕ ವ್ಯಾಪಾರ, ಅಲೌಕಿಕ ವ್ಯಾಪಾರ ಎಲ್ಲ ನಂಬರ್ 1 ಬ್ರಹ್ಮ ಬಾಬಾ. ಅವ್ರ ಪಾತ್ರನೇ ಬೇರೆ, ನಿಮ್ಮ ಪಾತ್ರನೇ ಬೇರೆ. ಬ್ರಹ್ಮ ಬಾಬುವ್ರ ಪಾತ್ರಕ್ಕೂ ಮಕ್ಕಳ ಪಾತ್ರಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. बाबा ने इनमें प्रवेश किया और फट से सब कुछ छोड़ दिया. ब्रह्मा बाबर पात्र ಎಷ್ಟು ಶ್ರೇಷ್ಠ. ಶಿವ ಬಾಬರ್ ಪ್ರವೇಶ ಆಗಿದ ಕೂಡಲೇ ತಕ್ಷಣ ಎಲ್ಲ ಬಿಟ್ಟರು. ಬಟ್ಟಿ ಬಂದಿದ್ದೇನ, ಏಕೆಂದರೆ ಯಜ್ಞ ಕುಂಡ ರಚಿಸ್ಬೇಕಾಯಿತು ಬಾಬುವರು. ಬಟ್ಟಿ ಎಲ್ಲ ಮಕ್ಕಳನ್ನು ಪರಿವರ್ತನೆ ಮಾಡುವಂಥ ಬಟ್ಟಿ ಯಜ್ಞ ಕುಂಡ. तुमने भी तो सब कुछ छोड़ा, नदी पार कराए, बट्टी में पड़े.
ದಾದಿಗಳಿಗೂ ಹೇಳ್ತಾರೆ, ನೀವು ಮಕ್ಕಳು ಕೂಡ ಎಲ್ಲ ಬಿಟ್ಟು ಬಂದ್ರ, ಎಲ್ಲ ನದಿ ದಾಟಿ ಬಂದ್ರ. क्या क्या हुआ, कोई की परवाह नहीं की. ಆದಿಯಲ್ಲಿ, ಯಜ್ಞದ ಆದಿಯಲ್ಲಿ ದಾದಿಗಳೆಲ್ಲ ಮನೆ ಮಠ ಅವರಷ್ಟು ದೊಡ್ಡ ಗರ್ಭ ಶ್ರೀಮಂತಿಕೆಯ ಮನೆಯಲ್ಲಿ ಜನಿಸಿದ್ದವರು, ಅದು ಗೃಹಸ್ಥದಲ್ಲಿದ್ದವರು, ಅವರೆಲ್ಲ ಮನೆ ಮಠ ಬಿಟ್ಟು ಬರೋದು ಅಂದ್ರೆ ಅಷ್ಟು ತಮಾಷೆ ವಿಚಾರಣ. ಏನೇನಾಯಿತು, ಏನಾದರೂ, ಎಷ್ಟು ಗಲಾಟೆ ಆದರೂ, ಎಷ್ಟು ಅವಮಾನ ಆದ್ರೂ, ಎಷ್ಟು ತೊಂದರೆ ಆದ್ರೂ ಏನೂ ಲೆಕ್ಕಿಸ್ಲಿಲ್ಲ. ದಾದಿಗಳೆಲ್ಲ ಬಿಟ್ಟು ಬಂದ್ಬಿಟ್ರು. ಯಾಕೆ ಬಂದರು? कहते हैं कृष्ण ने भगाया. क्यों भगाया? ಭಕ್ತಿ ಮಾಡಿದವರು ಹೇಳ್ತಾರೆ, ಕೃಷ್ಣ ಗೋಪಿಕೆಯನ್ನೆಲ್ಲ ಮನೆ ಮಠ ಬಿಡಿಸ್ಬಿಟ್ಟ. ಯಾತಕ್ಕೆ ಬಿಡಿಸ್ದ? ಉನೋಂಕೋ ಪಟ್ರಾಣಿ ಬನಾನೆ. ಗೋಪಿಕೆಯನ್ನು ಮನೆ ಮಠ ಬಿಡಿಸಿದ್ದು ಕೃಷ್ಣ ತನ್ನ ಪಟ್ರಾಣಿಯರನ್ನಾಗಿ ಮಾಡ್ಕೊಳಕ್ಕೆ. ಮೊನ್ನೆ ಯಾರೋ ಹೇಳ್ತಿದ್ರು, ಯಾರೋ ಕ್ಲಾಸ್ ಮಾಡೋರು, ಪೇಪರಲ್ಲಿ ಮೊದಲು ಯಜ್ಞ ಸ್ಥಾಪನೆ ಆದಾಗ ಹಾಕಿದರು, ಈಗ ಇವರಿಗೆ 300-400 ಜನ ರಾಣಿಯರು ಸಿಕ್ಕಿದ್ದಾರೆ, ಇನ್ನೂ 14,108 ರಾಣಿಯರು ಬೇಕಂತೆ, ಇನ್ನೂ 1000 ರಾಣಿಯರು ಬೇಕು ಈ ದಾದಾ ಲೇಖರಾಜ್ಗೆ ಅಂತ ಅಮೇರಿಕಾ ಪೇಪರ್ನಲ್ಲಿ ಹಾಕಿದ್ರಂತೆ. ಇಷ್ಟೊಂದು ಜನ ರಾಣಿಯರು ಬೇಕಂತೆ ಅಂತ. कृष्णनिಗೆ ಹೇಳ್ತಾರಲ್ಲ, ये बट्टी भी बनी तुम बच्चों को स्वर्ग की महारानी बनाने के लिए. ಬಾಬುವರು ಮಕ್ಕಳನ್ನೆಲ್ಲ ಬಂದ್ರಲ್ಲ ಬಟ್ಟಿಗೆ, ಓಡೋಡಿ ಮನೆ ಮಠ ಎಲ್ಲ ಬಿಟ್ಟು ಎಲ್ಲ ಕಷ್ಟಗಳು, ತೊಂದರೆಗಳು, ಬಂಧನಗಳನ್ನು ಎಲ್ಲ ಬಿಡಿಸ್ಕೊಂಡು ಬಂದ್ರಲ್ಲ, ಅಂಥ ಮಕ್ಕಳಿಗೆ ಯಜ್ಞಕುಂಡದಲ್ಲಿ ಬಟ್ಟಿಯಲ್ಲಿ 14 ವರ್ಷ ಚೆನ್ನಾಗಿ ತಪಸ್ಸು ಮಾಡಿಸಿ, ವಿಶ್ವ ಸೇವೆ ಮಾಡಿಸಿ, ನಂತರ ಬಾಬಾ ಏನು ಮಾಡಿದ್ರು, ಈ ಮಕ್ಕಳನ್ನೇ ಸ್ವರ್ಗದ ಮಹಾರಾಣಿಯನ್ನಾಗಿ ಮಾಡೋಕ್ಕೋಸ್ಕರ ಯಜ್ಞ ರಚಿಸಿದ್ರು. ಶಾಸ್ತ್ರೋं में तो क्या क्या लिख दिया है. ಭಗವಂತ ಬಂದಿದ್ದು ಮನೆ ಮಠ ಬಿಡಿಸ್ಲಿಲ್ಲ, ಅವರೇ ಮನೆ ಮಠ ಬಿಟ್ಟು ಬಂದರು. ಯಜ್ಞ ರಚನೆ ಆಗಬೇಕಾಗಿತ್ತು, ಇದರಿಂದ ಸ್ವರ್ಗ ಸ್ಥಾಪನೆ ಆಗಬೇಕಾಗಿತ್ತು, ಆ ಸ್ವರ್ಗಕ್ಕೆ ಇವರೇ ಮಹಾರಾಣಿಯರಾಗಬೇಕಾಗಿತ್ತು. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳಲ್ಲಿ ಏನೇನೋ ಬರೆದಿಟ್ಬಿಟ್ರು. ಪ್ರಾಕ್ಟಿಕಲ್ ಮೇ ಕ್ಯಾ ಕ್ಯಾ ಹೈ, ಹಾಗೆ ನಿಜವಾಗಿಯೂ ಏನೇನು ನಡೆದಿರೋದು, ಇದೇನು ಅದೇನು, ಅವ್ರ ಕಥೆ ಏನು ಭಕ್ತಿ ಮಾರ್ಗದ್ದು ಇಲ್ಲ ಸಲ್ಲದ್ದು. ಸೊ ಅಪ್ ತುಮ್ ಸಮಜ್ತೆ ಹೋ, ಭಕ್ತಿ ಮಾರ್ಗದಲ್ಲಿ ಏನು ತಿಳ್ಕೊಂಡಿದ್ರು, ಏನೇನು ಹೇಳ್ತಾರೆ, ವಾಸ್ತವಿಕವಾದ ವಿಚಾರಗಳೇನು ಅಂತ ಈಗ ನಿಮಗೆಲ್ಲ ಗೊತ್ತು. ಭಗಾನಿಕೆ ತು ಕೊಯ್ ಬಾತೇ ನೈ. ಮನೆ ಮಠ ಬಿಡಿಸೋದು ಮಾತೇ ಇಲ್ಲ, ಯಾಕೆ ಬಿಡಿಸ್ಬೇಕು? कल्प पहले भी गाली मिली थी, नाम बदनाम हुआ था, ये तो ड्रामा है जो कुछ होता. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದೆನೂ ನಿಂದನೆ ಮಾಡಿದರು, ನಿಂದನೆ ಸಿಕ್ಕಿತ್ತು, ನನಗೆ ಹೆಸರು ಕೆಟ್ಟಿತ್ತು. ಇದೆಲ್ಲ ಡ್ರಾಮಾದಲ್ಲಿದೆ. ಡ್ರಾಮಾದಲ್ಲಿ ಹೇಗಿದೆ, ಯಾವ ಥರ ಇದೆ? ಇವತ್ತಿನ ಅಂಡರ್ಲೈನ್ ಪಾಯಿಂಟು ಕಲ್ಪ ಪೈಲೆ ಮಾಫಿಕ್. ಸ್ವರ್ಗದಲ್ಲಿ ಅರಮನೆ ಹೆಂಗಾಗೋದು, ಕಲ್ಪ ಪೈಲೆ ಮಾಫಿಕ್. ಎಲ್ಲ ಬಾಬರ್ ಪದೇ ಪದೇ ಕಲ್ಪ ಪೈಲೆ ಮಾಫಿಕ್. ಕಲ್ಪದ ಹಿಂದಿನ ರೀತಿಯಲ್ಲಿ, ಅದು ಇವತ್ತು ಹೈಲೈಟ್ ಪಾಯಿಂಟು. अभी तुम अच्छी रीत जानते हो, कल्प पहले जिन्होंने राज्य लिया वो ज़रूर आएंगे. ಈಗ ನಿಮ್ಗೆ ಚೆನ್ನಾಗಿ ಗೊತ್ತು, ಕಲ್ಪದ ಹಿಂದೆ ಯಾರೆಲ್ಲ ರಾಜ್ಯಭಾರ ಮಾಡಿದರು, ಅವ್ರು ಖಂಡಿತ ಬರ್ತಾರೆ ಜ್ಞಾನಕ್ಕೆ. ಬಾಪ್ कहते मैं भी कल्प कल्प आकर भारत को स्वर्ग बनाता हूँ. ಪ್ರತಿ ಕಲ್ಪದ ಹಿಂದೆ ಯಾರು ರಾಜ್ಯಭಾರ ಮಾಡಿದ್ರು ಅವರು ಬಂದೇ ಬರ್ತಾರೆ,
ನಾನು ಕೂಡ ಕಲ್ಪ ಕಲ್ಪನೂ ಬಂದು ಸ್ವರ್ಗ ಮಾಡ್ತೀನಿ. पूरा 84 जन्मों का हिसाब बताया. सतयुग में तुम अमर रहते हो. ಪೂರ್ಣ 84 ಜನ್ಮದ ರಹಸ್ಯ ನೀವು ಮಕ್ಕಳು ತಿಳಿಸ್ತೀನಿ, ಲೆಕ್ಕ ತಿಳಿಸ್ತೀನಿ. ಸತ್ಯುಗದಲ್ಲಿ ನೀವೆಲ್ಲ ಅಮರ ಲೋಕದಲ್ಲಿದ್ದರೆ, ಅಮರರಾಗಿದ್ರ, ಅಕಾಲ ಮೃತ್ಯು ಇರಲಿಲ್ಲ. वहाँ अकाल मृत्यु होती नहीं है. शिव बाबा काल पर जीत पहनाते. ಅಲ್ಲಿ ಅಕಾಲ ಮೃತ್ಯು ಇರಲ್ಲ, ಅಲ್ಲಿ ಅಕಾಲ ಮರಣದ ಮೇಲೆ ವಿಜಯ ಗಳಿಸ್ತಾರೆ ಶಿವ ಬಾಬಾ. कहते हैं मैं कालों का काल हूँ. कथाएँ भी है ना. ಶಿವ ಬಾಬಾ ಹೇಳ್ತಾರೆ ನಾನು ಕಾಲರ ಕಾಲ, ಯಮ ನಾನು. ಕಥೆಗಳಿದೆ ಅಲ್ವಾ ಬೇಕಾದಷ್ಟು, ಯಮನ ಕತೆ. तुम काल पर विजय पाते हो, तुम जाते हो अमर लोक. ಈಗ ನೀವು ಅಕಾಲ ಮೃತ್ಯುವಿನ ಮೇಲೆ ವಿಜಯ ಗಳಿಸಿ अमर लोकಕ್ಕೆ ಹೋಗ್ತೀರಿ. अमर लोक में ऊंचते ऊंच पद पाने के लिए अमर लोकಕ್ಕೆ ಹೋಗಿ ಅಲ್ಲಿ ಸರ್ವಶ್ರೇಷ್ಠ ಪದವಿ ಪಡೆಯಬೇಕು ಅಂದರೆ, ಕುಮಾರ ಈ ಫ್ಯಾನು ನಿಲ್ಲಿಸು, ಈ ಕಡೆ ಫ್ಯಾನು ನಿಲ್ಲಿಸು. ಅಮರ ಲೋಕದಲ್ಲಿ ಉತ್ತಮ ಪದವಿ ಪಡಿಬೇಕು ಅಂದರೆ एक तो पवित्र बनना है, दूसरा फिर दैवी गुण धारण करना है. अपना रोज पोता ಮೇಲೆ रखो. ಒಂದು ಪವಿತ್ರರಾಗಬೇಕು, ಎರಡನೇದು ದೈವಿ ಗುಣ ಧಾರಣೆ ಮಾಡಬೇಕು. ಇದರ ಲೆಕ್ಕನ ನಿತ್ಯ ತೆಗಿರಿ. रावण द्वारा तुमको घाटा पड़ा है, मेरे द्वारा फायदा होता है. ನೀವು ವ್ಯಾಪಾರ ಮಾಡೋದು ಕಲಿಸ್ಕೊಡ್ತಿದ್ದಾರೆ. ರಾವಣನ ಮೂಲಕ ನಿಮಗೆಲ್ಲ ನಷ್ಟ ಆಗುತ್ತೆ, ನನ್ನ ಮೂಲಕ ನಿಮಗೆಲ್ಲ ಲಾಭ ಆಗುತ್ತೆ. ವ್ಯಾಪಾರಿ लोग इन बातों को अच्छे से समझेंगे. ಲೌಕಿಕದಲ್ಲೂ ಯಾರು ವ್ಯಾಪಾರಿಗಳಿದ್ದಾರೆ ಅವರಿಗೆ ಈ ಮಾತೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ये है ज्ञान रतन. कोई विरला व्यापारी इनसे व्यापार करे. ಬಾಬಾ ಹೇಳ್ತಾರೆ ಇದು ಜ್ಞಾನರತ್ನಗಳು. ಈ ಜ್ಞಾನರತ್ನಗಳ ವ್ಯಾಪಾರನ ಯಾರೋ ವಿರಳರು ಮಾಡಬೇಕಷ್ಟೇ. ಇಲ್ಲಿ ಬಂದರು ಎಲ್ಲರೂ ಮಾಡೋಕ್ಕಾಗಲ್ಲ. ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಭಾಳ ಕಡಿಮೆ ಜನ, ಜಾಸ್ತಿ ಜನನೇ ಹೋಗಲ್ಲ. ಯಾಕೆ? ಈ ಜ್ಞಾನರತ್ನಗಳ ವ್ಯಾಪಾರ ಎಲ್ಲರೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ವಿರಳರು ಮಾತ್ರ ಬಂದು ಮಾಡ್ಬೋದಷ್ಟೆ. तो तुम व्यापार करने आए हो. ಇಲ್ಲಿ ಬಂದಿರೋದಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದೀರಿ. कोई तो अच्छी रीत व्यापार कर स्वर्ग का सौदा लेते 21 जन्म के लिए. ಕೆಲವರು ಚೆನ್ನಾಗಿ ವ್ಯಾಪಾರ ಮಾಡಿಬಿಟ್ಟು ಸ್ವರ್ಗದ ಆಸ್ತಿನೇ ಪಡ್ಕೊಂಡ್ಬಿಡ್ತಾರೆ 21 ಜನ್ಮದವರೆಗೆ. 21 जन्म भी क्या, बरी 21 जन्म अಲ್ಲ, ಇನ್ನೆಷ್ಟು 50-60 जन्म तुम बहुत सुखी रहते हो. 50-60 ಜನ್ಮದವರೆಗೂ ನೀವು ತುಂಬ ಸುಖಿಗಳಾಗಿರ್ತೀರ. ಐವತ್ತು ಅರವತ್ತು ಅಂದರೆ ಎಷ್ಟಾಯಿತು? ಯಾವ್ಯಾವ ಯುಗ ಆಯಿತು? 20 ಸತ್ಯತ್ರೇತಾಯುಗ, ದ್ವಾಪರಯುಗ 21 41, ಕಲಿಯುಗ 42 ಇದೆ. ಇನ್ನು 20 ಕಲಿಯುಗದಲ್ಲೂ ಇನ್ನು ಅರ್ಧ ಸೇರಿಸ್ಕೊಂಡ್ರೆ 60. ಕಲಿಯುಗದ ಕೊನೆಯಲ್ಲಿ ನಿಮ್ಗೊಂದು ಸ್ವಲ್ಪ ದುಃಖ ಆಗ್ಬೋದು ಅಷ್ಟೇ. ಕಲಿಯುಗದವರೆಗೂ, ಕಲಿಯುಗದ ಅರ್ಧ ಭಾಗದವರೆಗೂ ನಿಮಗೆ ತುಂಬಾ ಸುಖ ಸಿಗುತ್ತೆ. ಯಾವಾಗ? ಈಗ ಈ ಜ್ಞಾನರತ್ನಗಳು ವ್ಯಾಪಾರ ಮಾಡಿದ್ರೆ ಅಷ್ಟು ಲಾಭ ನಿಮಗೆ, ವ್ಯಾಪಾರಿಗಳಿಗೆ. ಪದ್ಮಾಪತಿ ಬಂತೇವು, ಲೆಕ್ಕವಿಲ್ಲದಷ್ಟು ನೀವು ಮಾಲೀಕರಾಗ್ಬಿಡ್ತೀರಿ. ಭಾಗ್ಯ ಪದ್ಮಾಪತಿಗಳು, ಅಪರಿಮಿತ ಶಕ್ತಿಶಾಲಿಗಳಾಗ್ಬಿಡ್ತೀರ. देवताओं के पैर भी पदम दिखाते हैं.
ದೇವತೆಗಳ ಕಾಲಲ್ಲೆಲ್ಲ ಕಮಲ ತೋರಿಸ್ತಾರೆ. ಅರ್ಥ ಥೋಡಿ ಸಮಜ್ತೆ? ಅರ್ಥ ಗೊತ್ತಾ ಏನಾದರೂ? ತುಮ್ ಅಭಿ ಪದ್ಮ ಪದಂ ಪತಿ ಬನ್ ರಹೆ ಹೋ. ನೀವು ಒಂದೊಂದು ಹೆಜ್ಜೆಯಲ್ಲಿ ಪವಿತ್ರ ಆಗ್ತಾಯಿದ್ದೀರಿ, ಅಪರಿಮಿತ ಶಕ್ತಿಶಾಲಿಗಳು, ಸಂಪದ್ಭರಿತರಾಗ್ತಾಯಿದ್ದೀರಿ. ಅದರಿಂದ ತೋರಿಸೋದು ಕಮಲದವು. तो तुमको कितनी खुशी होनी चाहिए. ಅಂದಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗಬೇಕು. ಎಷ್ಟು ಬಾರಿ ಬಾಬಾ ಹೇಳಿದ್ರು, ನಿಮಗೆ ಎಷ್ಟೊಂದು ಖುಷಿ ಆಗಬೇಕು, ಎಷ್ಟೊಂದು ಖುಷಿ ಆಗಬೇಕು. ಆದರೂ ಇನ್ನು ಮುಖ ಸಪ್ಪೆನೇ ಇರುತ್ತೆ, ಆ ಖುಷಿ ಮುಖ ಕಾಣೋದೇ ಇಲ್ಲ. ಬಾಪ್ ಕೇತೆ ಮೈ ಕಿತ್ನಾ ಸಾಧಾರಣ. ಬಾಬಾ ಹೇಳ್ತಾರೆ, ನಾನು ನೋಡಿ ಎಷ್ಟು ಸಾಧಾರಣ. तो बच्चों को स्वर्ग में ले जाने आया हूँ. ನಾನು ಈ ಸಾಧಾರಣ ತರುಣಲ್ಲಿ ಬಂದಿರೋದ್ಯಾಕೆ? ನಿಮ್ಮ ಮಕ್ಕಳನ್ನ ಸ್ವರ್ಗಕ್ಕೆ ಕರೆದೊಯ್ಯಕ್ಕೆ ಬಂದಿದ್ದೀನಿ. ಬುಲಾತೆ ಬಿ ಹೇ, ಯಾಕೆಂದರೆ ನೀವು ಕರೆದಿದ್ದು ಯಾಕೆ? हे पति पावन आओ, आकर पावन बनाओ. पावन रहते ये सुखधाम में. ಶಾಂತಿಧಾಮ್ की कोई इष्ट जगह पे तो हो नहीं सकते ना. ನೀವು ಕರೆದಿದ್ದು ಭಗವಂತ ಬಂದು ನಮ್ಮನ್ನು ಪತಿತದಿಂದ ಪಾವನ ಮಾಡು ಅಂತ. ಪಾವನ ಮಾಡು ಅಂದರೆ ಪಾವನರಾಗಿರೋರು ಎಲ್ಲಿರ್ತಾರೆ? ಸುಖಧಾಮದಲ್ಲಿರ್ತಾರೆ. ಅಂದರೆ ಸುಖಧಾಮಕ್ಕೆ ಕರ್ಕೊಂಡು ಹೋಗು, ಸುಖಧಾಮನ ಸ್ಥಾಪನೆ ಮಾಡು. ಪತಿತ ಪಾವನ ಅಂದರೆ ಎಷ್ಟೆಲ್ಲ ಅರ್ಥ ಇದೆ. ಶಾಂತಿಧಾಮದ ಯಾವುದೇ ಇತಿಹಾಸ ಇಲ್ಲ, ಹಿಸ್ಟ್ರಿನೂ ಇಲ್ಲ, ಜಾಗ್ರಫಿನೂ ಇಲ್ಲ ಅಲ್ಲಿ. ಇವತ್ತು ಆತ್ಮಕ ಜಾಡೆ, ಬರೀ ಆತ್ಮಗಳಿರುವಂಥ ವೃಕ್ಷ ಅದಷ್ಟೇ. ಸೂಕ್ಷ್ಮತಂಕಿ ಕೊಯ್ ಬಾತಿ ನೈ. ಸೂಕ್ಷ್ಮತಂದು ಯಾವುದೇ ಮಾತಿಲ್ಲ, ಅದು ಬರೀ ಸಂಗಮದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದಷ್ಟೆ. ಬಾಕಿ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ वो तुम जान गए हो. ಇನ್ನು ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. सदगुरु सतयुग में लक्ष्मी नारायण की डिनाइस्टी थी. ऐसा नहीं एक ही लक्ष्मी नारायण सिर्फ राज्य करते हैं, वृद्धि तो होती रहती है ना. फिर द्वापर में वही पूज्य सो फिर पुजारी बनते हैं. ಲಕ್ಷ್ಮೀನಾರಾಯಣರ ವಂಶ ಶುರುವಾಗುತ್ತೆ. ಹಾಗಂತ ಒಬ್ಬರೇ ಒಬ್ಬರು ಲಕ್ಷ್ಮೀನಾರಾಯಣರೆಲ್ಲ ಆಗೋದು. ಅವ್ರ ವಂಶ ಇದೆಯಲ್ಲ, 8 ಜನ ಲಕ್ಷ್ಮೀನಾರಾಯಣರಾಗಬೇಕಲ್ಲ, ವೃದ್ಧಿ ಆಗುತ್ತೆ. ನಂತರ ನೀವು ದ್ವಾಪರಯುಗದಲ್ಲಿ ಪೂಜ್ಯರಿಂದ ಪೂಜಾರಿಗಳಾಗ್ತೀರಿ. ಬಾಬಾ ಹೇಳಿದ್ರೆ 84 ಜನ್ಮದ ಪೂರ್ಣ ಕಥೆ ಹೇಳ್ತೀನಿ ಅಂತ ಕಥೆ ಹೇಳ್ತಿದ್ದಾರೆ. ಮನುಷ್ಯ ಫಿರ್ ಪರಮಾತ್ಮ के लिए कह देते आप ही पूज्य आप ही पुजारी. ನೀವಾಗಿದ್ದು ಪೂಜ್ಯರಿಂದ ಪೂಜಾರಿಗಳು. ಮನುಷ್ಯರು ಪರಮಾತ್ಮನಿಗೆ ಹೇಳ್ಬಿಡ್ತಾರೆ, ನೀನೇ ಪೂಜ್ಯ ನೀನೇ ಪೂಜಾರಿ ಅಂತ. ಮನುಷ್ಯರು ಪರಮಾತ್ಮನಿಗೆ ನೀನೇ ಪೂಜ್ಯ ನೀನೇ ಪೂಜಾರಿ ಅಂತ ಹೆಂಗೆ ಹೇಳಿದ್ರು, ಯಾವ ಥರ ಅರ್ಥ ಹೇಳಿದ್ರು? ಅದಕ್ಕೇನು ಅರ್ಥನೇ ಇಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಬಾಬರು. जैसे परमात्मा के लिए सर्वव्यापी कह देते, इन बातों को तुम समझते हो. ಹೇಗೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಮಾತುಗಳು ನಿಮಗೆ ಗೊತ್ತು, ಪರಮಾತ್ಮ ಏನು ಸರ್ವವ್ಯಾಪಿ ಅಲ್ಲ ಅಂತ. ಆಗ आधा कल्प तुम गाए हो ऊंच से ऊंच भगवान. अब भगवान ऊंच से ऊंच भगवान वाच ऊंचे से ऊंच बच्चे हो. ಅರ್ಧ ಕಲ್ಪ ನೀವು ಹೇಳ್ತಾ ಬಂದ್ರಿ ಸರ್ವಶ್ರೇಷ್ಠನಾಗಿರೋನು ಭಗವಂತ ಒಬ್ಬನೇ ಅಂತ. ಈಗ ಭಗವಾನು ವಾಚ ಆಗಿದೆ, ಸರ್ವಶ್ರೇಷ್ಠರು ಮಕ್ಕಳು. तो ऐसे बाप की राय पर भी तो चलना चाहिए ना. ಮಕ್ಕಳನ್ನೇ ಸರ್ವಶ್ರೇಷ್ಠ ಮಾಡಿರುವಂಥ ತಂದೆಯ ಸಲಹೆಯಂತೆ ನಡಿಬೇಕಲ್ವ.
ಗೃಹಸ್ಥ ವ್ಯವಹಾರ ಭೀ ಸಂಭಾಲನಾ है ಹಾಗಂತ ನಿಮ್ಮ ಮನೆ ಮಠನೂ ನೋಡ್ಕೊಬೇಕು, ಗೃಹಸ್ಥ ವ್ಯವಹಾರಗಳನ್ನೂ ನೋಡ್ಕೊಬೇಕು. ಯಾ ತೋ ಸಬ್ ರಹ ನಾ ಸಕೆ. ಏನು ಬಾಬುರ ಹತ್ರನೇ ಬಂದು ಎಲ್ಲರೂ ಇರೋಕ್ಕಾಗಲ್ಲ. सब रहने लगे तो कितना बड़ा मकान बनाना चाहिए. ಎಲ್ಲ ಮಕ್ಕಳು ಬಾಬುರ ಹತ್ರ ಬಂದ್ಬಿಟ್ರೆ ಇರೋದಕ್ಕೆ ಎಷ್ಟೊಂದು ಮನೆಗಳು ಮಾಡಬೇಕಾಗುತ್ತೆ. ये भी तुम एक दिन देखेंगे कि नीचे से ऊपर तक कितनी बड़ी क्यू लग जाती है दर्शन करने के लिए. ಸೀದಾ ಹೋಗ್ತಾ ಇದ್ದೀನಿ. ಬಾಬಾ ಹೇಳ್ತಾರೆ ಒಂದು ದಿವಸ ನೀವು ನೋಡ್ತೀರಿ ದರ್ಶನ ಮಾಡಲಿಕ್ಕೆ ಎಷ್ಟು ದೊಡ್ಡ ಕ್ಯೂ ನಿಲ್ಲುತ್ತೆ ಕೆಳಗಡೆಯಿಂದ ಮೇಲ್ಗಡೆವರೆಗೆ. ಏನೋ ಅಡುಗೆ ಮನೆಯಲ್ಲೆಲ್ಲ ಸೀಸ್ತಾ ಇದ್ದೀರಲ್ಲಪ್ಪ, ಇಲ್ಲಿವರೆಗೂ ವಾಸನೆ ಬರ್ತಾ ಇದೆ. कोई को दर्शन नहीं होता है तो गाली भी देने लग पड़ते. ಬಾಬರು ಹೇಳ್ತಾರೆ ಭಕ್ತರು ಇಷ್ಟು ದರ್ಶನ ಮಾಡಲಿಕ್ಕೆ ಕ್ಯೂ ನಿಂತ್ಕೊಳ್ತಾರೆ. ಭಕ್ತಿ ಮಾರ್ಗದಲ್ಲೂ ದರ್ಶನ ಮಾಡಬೇಕು ಅಂತ ನಿಂತಿದ್ರೆ ದರ್ಶನ ಆಗದಿದ್ರೆ ನಿಂದ್ರೆ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. समझते हैं महात्मा का दर्शन करें. अभी बाप तो है. ಕೆಲವರು ಜ್ಞಾನಕ್ಕೆ ಹೊಸ್ದಾಗಿ ಬರೋರು ಹೇಳ್ತಾರೆ ಇಲ್ಲಿ ಯಾರು ದೊಡ್ಡ ಮಹಾತ್ಮರಿದ್ದಾರೆ ಅವ್ರದ್ದು ನಾವು ದರ್ಶನ ಮಾಡಬೇಕು ಅಂತ. ಬಾಬಾ ಏನು ಹೇಳ್ತಾರೆ, ಅಭಿ ಬಾಪ್ ತೋ ಹೇ ಬಚ್ಚೋಂ ಕೋ ಹಿ ಪಡಾತೆ. ತಂದೆ ಇಲ್ಲಿ ದರ್ಶನ ಯಾರಿಗೂ ಕೊಡ್ತಾ ಇಲ್ಲ, ಮಕ್ಕಳಿಗಿರೋರು ತಂದೆ, ಮಕ್ಕಳಿಗೆ ಓದಿಸ್ಲಿಕ್ಕೋಸ್ಕರ ಇದ್ದಾರೆ. तुम जिसको रास्ता बताते हो तो कोई तो अच्छी रीति चल पड़ते, कोई धारणा नहीं कर सकते. कितने हैं जो सुनते भी रहते फिर बाहर में जाते तो वहाँ के वहाँ रह जाते. वो खुशी नहीं, पढ़ाई नहीं, योग नहीं. तो बाबा कितना समझाते हैं चार्टर को. बाबा ಮಕ್ಕಳು ಓದಿಸ್ತಾರೆ. ಬಾಬಾ ಹೇಳ್ತಾರೆ ಮಕ್ಕಳು ನೀವು ಯಾರು ಮಾರ್ಗ ತೋರಿಸ್ತಿರಲ್ಲ ಜ್ಞಾನ ಮಾರ್ಗ. ಕೆಲವರು ಚೆನ್ನಾಗಿ ಓದೋಕ್ಕೆ ಶುರು ಮಾಡಿಬಿಡ್ತಾರೆ, ಕೆಲವರು ಏನೂ ಧಾರಣೆ ಮಾಡಲ್ಲ. ಎಷ್ಟೊಂದು ಕೆಲವರು ಇದ್ದಾರೆ ಬರೀ ಕೇಳ್ಕೊಳ್ತಾರೆ ಇಲ್ಲಿ ಚೆನ್ನಾಗಿ, ಹೊರಗಡೆ ಹೋದ್ಮೇಲೆ ಎಲ್ಲಿ ಕೇಳಿರ್ತಾರೋ ಅಲ್ಲೇ ಬಿಟ್ಬಿಡ್ತಾರೆಲ್ಲ. ಖುಷಿನೂ ಇರಲ್ಲ, ವಿದ್ಯೆನೂ ಇಲ್ಲ, ಯೋಗನೂ ಇಲ್ಲ. ಅದರಿಂದ ಬಾಬಾ ಹೇಳ್ತಾರೆ ನಿತ್ಯ ಚಾರ್ಟ್ ಬರೀರಿ, नहीं तो बहुत पछताना पड़ेगा. ಈಗ ಪುರುಷಾರ್ಥ ಮಾಡದಿದ್ರೆ ಕೊನೆಗೆ ತುಂಬ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈ ಯಾದವಗಿರಿ ಗೋಪಿ ಹೋಗೋ ಕೆಳಗಡೆ ಆ ಗೋಪಿನ ಕ್ಲಾಸಲ್ಲಿ ಕೂರ್ಸು. ಅದೇ ಯಾದವಗಿರಿ ಗೋಪಿ ಹೋಗ್ಲಿ. ಬಾಬಾ ಹೇಳ್ತಾರೆ ಈಗ ಇಷ್ಟೆಲ್ಲ ಪುರುಷಾರ್ಥ ಮಾಡಲ್ಲ, ಇಲ್ಲಿಂದ ಕೇಳಿ ಇಲ್ಲೇ ಬಿಟ್ಬಿಡ್ತೀರಾ, ಖುಷಿ ಇರಲ್ಲ, ವಿದ್ಯೆ ಕಲಿಯಲ್ಲ, ಯೋಗ ಮಾಡಲ್ಲ, ಚಾರ್ಟು ಇಡಲ್ಲ ಅಂದರೆ ಕೊನೆಗೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ. हम बाबा को कितना याद करते, चार्ट देखना चाहिए ना. ನಾನೆಷ್ಟು ಬಾಬಾ ನೆನಪು ಮಾಡ್ತೀನಿ ಅಂತ ನಿಮ್ಮ ಚಾರ್ಟ್ ನೀವು ನೋಡ್ಕೊಬೇಕಲ್ವಾ. भारत को प्राचीन योग की बहुत महिमा है. तो बाप समझाते कोई भी बात नहीं समझो तो बाबा से पूछो. ಭಾರತದ ಪ್ರಾಚೀನ ಯೋಗ ಬಹಳ ಮಹಿಮೆ ಇದೆ ಇದಕ್ಕೆ. ಅದರಿಂದ ಬಾಬಾ ಹೇಳ್ತಾರೆ ಮಕ್ಕಳು ನಿಮ್ಗೆ ಯಾವುದೇ ಮಾತು ಅರ್ಥ ಆಗದೆ ಇದ್ರೆ ತಂದೆ ಹತ್ರ ಕೇಳಿ. आगे तुम कुछ भी नहीं जानते थे. बाबा कहते हैं
ये है ಕಾಂಟೋ का जंगल. ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ. ಅದರಿಂದ ಬಾಬಾ ಹೇಳ್ತಾರೆ, ಈ ಜಗತ್ತು ಮುಳ್ಳಿನ ಕಾಡು, ಕಾಮ ಮಹಾಶತ್ರು, ಈ ಅಕ್ಷರ ಖುದ್ ಗೀತಾಕ್ಕೆ ಹೇ. ಕಾಮ ಮಹಾಶತ್ರು ಅಂತೇನು ಹೊಸ್ದಾಗಿ ನಾನು ಹೇಳ್ತಾ ಇಲ್ಲ, ಭಕ್ತಿ ಮಾರ್ಗದಲ್ಲೂ ಗೀತೆಯಲ್ಲೇ ಬರೆದಿದ್ದಾರೆ. गीता पढ़ते थे परंतु समझते थोड़े ही थे. बाबा ने सारे आयु गीता पढ़ी, समझते थे गीता का महात्मा बहुत अच्छा है. ಬ್ರಹ್ಮ ಬಾಬರು ಜೀವನ ಇಡೀ ಗೀತೆಯನ್ನು ಓದ್ತಾ ಇದ್ರು. ಗೀತೆ ಓದ್ದೆ ಬೇರೆ ಏನು ಕೆಲಸ ಮಾಡ್ತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲ. ಅವಾಗ ತಿಳ್ಕೊಳ್ತಿದ್ರಂತೆ, ಈ ಗೀತೆಯ ಮಹಾತ್ಮ ಇದ್ದಾನೆ, ಭಾಳ ಒಳ್ಳೆಯವನು ಅಂತ, ಇಷ್ಟು ಒಳ್ಳೊಳ್ಳೆ ವಿಚಾರ ಹೇಳ್ತಿದ್ದಾನೆ ಅಂತ. ಯಾಕೆ ಮಹಾತ್ಮ ಯಾರು ಅಂತ ಗೊತ್ತಿರಲಿವಲ್ಲ. ಭಕ್ತಿ ಮಾರ್ಗ ಮೇ ಗೀತಾ ಕಾ ಕಿತ್ನಾ ಮಾನ್ ಹೈ. ಗೀತಾ ಬಡಿ ಭೀ ಹೋತಿ ಹೈ, ಛೋಟಿ ಭೀ ಹೋತಿ. ಭಕ್ತಿ ಮಾರ್ಗದಲ್ಲಿ ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ. ದೊಡ್ಡ ದೊಡ್ಡ ಬುಕ್ಕು ಮಾಡ್ತಾರೆ, ಸಣ್ಣ ಸಣ್ಣದು ಮಾಡ್ತಾರೆ. कृष्ण आदि देवताओं की बड़ी चित्र भी और पैसे के भी मिलते रहते हैं. वही ಚಿತ್ರ, ಕೃಷ್ಣನ ಚಿತ್ರನೂ ದೊಡ್ಡ ದೊಡ್ಡ ಚಿತ್ರನೂ ಮಾಡ್ತಾರೆ. ಅದೇ ಚಿತ್ರನ ಸ್ವಲ್ಪ ದುಡ್ಡು ಕೊಟ್ಟರು, ಚಿಲ್ಲರೆ ದುಡ್ಡು ಕೊಟ್ಟರು ಸಿಕ್ಬಿಡುತ್ತೆ. ಸಣ್ಣ ಸಣ್ಣ ಕೃಷ್ಣನ ಮೂರ್ತಿ ಮಾಡಿರ್ತಾರೆ. उन्हीं चित्रों पर फिर कितने बड़े बड़े मंदिर बनाते. ಅದೇ ಚಿತ್ರಗಳ ಮೇಲೆ ಎಷ್ಟು ದೊಡ್ಡ ಮಂದಿರ ಮಾಡ್ತಾರೆ. तो बाप समझाते हैं, तुमको भी विजय माला का दाना बनना है. ಅದರಿಂದ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಕೂಡ ವಿಜಯ ಮಾಲೆ ಆಗಬೇಕು. ಇದು ಕಾಮ ಮಹಾಶತ್ರುನ ಹೇಳ್ಬಿಟ್ಟು ಗೀತೆಯಲ್ಲಿದೆ ಅಂತ ಗೀತೆಯ ಮಹಾವಾಕ್ಯನ ತಿಳಿಸ್ತಾ, ಗೀತೆಯ ಬಗ್ಗೆ ಕೃಷ್ಣಂದು ಹೇಳ್ತಾ, ಕೃಷ್ಣನ ಚಿತ್ರನೂ ಮಂದಿರಗಳು ಮಾಡ್ತಾರೆ ಅಂತ ಹೇಳ್ತಾ ಮಕ್ಕಳಿಗೆ ಪುನಃ ಹೇಳ್ತಾರೆ, ನೀವು ಮಕ್ಕಳು, ನಿಮ್ಗೆ ಅರ್ಥ ಆಗಿದೆ ಈಗ, ನೀವು ಮಕ್ಕಳು ವಿಜಯ ಮಾಲೆಯ ಮಣಿ ಆಗಬೇಕು. ಐಸೆ ಮೀಟೆ ಮೀಟೆ ಬಾಬಾಕೋ, ಎಂಥ ಸಿಹಿಯಾದಂಥ ಬಾಬನನ್ನು ಬಾಬಾ ಬಾಬಾ भी कहते हैं. समझते भी है स्वर्ग के राजा ही देते हैं. ಫಿರ್ ಬಿ ಅಂಥ ಮಧುರ ತಂದೆಯನ್ನು ಬಾಬಾ ಬಾಬಾ ಅಂತ ಹೇಳ್ತಾರೆ. ತಿಳ್ಕೊಂಡಿದ್ದಾರೆ ಸ್ವರ್ಗದ ರಾಜ್ಯಭಾರ ಕೊಡ್ತಾರೆ ಅಂತ. ಆದರೂ ಕೂಡ ಸುನಂತಿ ಕಥಂತಿ ಅಹೋ ಮಾಯಾ ಪಾರ್ಕಂತಿ ದೇವಂತೆ. ಬಾಬರು ಹೇಳ್ತಾರೆ, ಅಂಥ ಬಾಬನನ್ನು ಚೆನ್ನಾಗಿ ಕೇಳ್ತಾರೆ ಮತ್ತು ಬೇರೆಯವ್ರಿಗೆ ಹೇಳ್ತಾರೆ, ಆಮೇಲೆ ಮಾಯೆಗೆ ವಶ ಆಗಿ ಓಡೋಗ್ತಾರೆ. ಬಾಬಾ ಕಹೋ ತೋ ಬಾಬಾ ಮಾನ ಕ್ಯಾ. ಬಾಬಾ ಅಂತ ಹೇಳಿದ್ಮೇಲೆ ಬಾಬಾ ಅಂದರೆ ಏನರ್ಥ? ಏನರ್ಥ? ಬಾಬಾ ಮನ ಬಾಬಾ. ಬಾಬಾ ಅಂದರೆ ಬಾಬಾನೇ. ತಂದೆ ಅಂದರೆ ಏನರ್ಥ? ತಂದೆ ಅಂದರೆ ತಂದೆನೇ. भक्ति मार्ग में भी गाया जाता, पतियों का पति गुरुओं का गुरु एक ही है. ಅದರಿಂದ ಭಕ್ತಿ ಮಾರ್ಗದಲ್ಲಿ ಹೇಳಾಯಿತು, ಗಾಯನ ಮಾಡ್ತಾರೆ, ಪತಿಯರಿಗೂ ಪತಿ, ಗುರುಗಳಿಗೂ ಗುರು ಒಬ್ಬನೇ ಅವನು ಅಂತ. ಓ ಹಮಾರ ಫಾದರ್. ಯಾರನ್ನು ಭಕ್ತಿ ಮಾರ್ಗದಲ್ಲಿ ಇಷ್ಟೊಂದು ಗಾಯನ ಮಾಡ್ತಿದ್ರಲ್ಲ, ಪತಿಯರ ಪತಿ, ಗುರುಗಳಿಗೂ ಗುರು ಅಂತ, ಅವ್ರು ನಮ್ಮ ತಂದೆ ಆಗಿರೋದು ಈಗ. ज्ञान का सागर पतित पावन है. तुम बच्चे कहते हो बाबा हम कल्प कल्प आपसे वर्षा लेते आए हैं, कल्प कल्प मिलते. ನೀವು ಮಕ್ಕಳು ಹೇಳ್ತೀರಿ, ಬಾಬಾ ನಾವು ಕಲ್ಪ ಕಲ್ಪನೂ ನಿಮ್ಮ ಹತ್ರ ಆಸ್ತಿ ಪಡಿತಾ ಇರ್ತೀವಿ, ಕಲ್ಪ ಕಲ್ಪನೂ ನಿಮ್ಮ ಮೇಲೆ ಮಾಡ್ತೀವಿ. अब बेहद बाप से हमको ज़रूर बेहद का वर्षा मिलेगा. ಈಗ ವಿಶ್ವಪಿತನಿಂದ, ಪಾರಲೌಕಿಕ ತಂದೆಯಿಂದ ನಮಗೆ ವಿಶ್ವದ ಆಸ್ತಿ ಸಿಗುತ್ತೆ. ಮುಖ್ಯ ಹೈ ಅಲಫ್ ಉಸ್ಮೆ ಬೇವ್ ಮರ್ಜ್. ಮುಖ್ಯವಾಗಿರೋ ತಂದೆ, ಅದರ ಆಸ್ತಿ
ತಂದೆಯಲ್ಲೇನೆ ಅಡಗಿದೆ. ಬಾಬಾ ಮಾನ ವರ್ಷ, ತಂದೆ ಅಂದರೆ ಆಸ್ತಿ. वो है अद का, ये है बेहद का. ಲೌಕಿಕದಲ್ಲೂ ತಂದೆ ಅಂದರೆ ಆಸ್ತಿನೇ, ಆದರೆ ಅವ್ರದ್ದು ಅಲ್ಪ ಕಾಲದ್ದು. ಈ ತಂದೆಯಿಂದ 21 ಜನ್ಮದ್ದು, ಅಲ್ಲ 60 ಜನ್ಮದ್ದು, 27. हद के बाबा तो ढेर के ढेर है, बेहद का बाप तो एक ही है. ಲೌಕಿಕ ತಂದೆ ಬೇಕಾದಷ್ಟು ಜನ ಇದ್ದಾರೆ, ಒಂದೊಂದು ಜನ್ಮಕ್ಕೊಬ್ಬೊಬ್ಬರು ತಂದೆ. ಆದರೆ ಈ ತಂದೆ ಒಬ್ಬರೇ. ಈಗ ಯಾರ ಮೇಲೆ ಮೋಹ ಇದೆ? ಲೌಕಿಕ ತಂದೆ ಮೇಲೋ ಪಾರಲೌಕಿಕ ತಂದೆ ಮೇಲೋ? ಯಾರ ಮೇಲೆ? ಲೆಕ್ಕ ಮಾಡ್ಕೊ, ಈಗ ಈ ತಂದೆ ಯಾರು, ಆ ತಂದೆ ಯಾರು ಅಂತ. अच्छा, मीठे मीठे सिक्के 5000 बरस के बाद फिर से आकर मिलने वाले बच्चों प्रति बाप दादा का याद प्यार और गुड मॉर्निंग. ಮುರಳಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಎಂಡ್ ಮಾಡ್ತಾ ಇದ್ದಾರೆ. ಅತ್ಯಂತ ಮಧುರ 5000 ವರ್ಷದ ನಂತರ ಪುನಃ ಬಂದು ಮಿಲನ ಮಾಡ್ತಾ ಇರೋ ಮಕ್ಕಳಿಗೆ ಬಾಪ್ ದಾದರವರ ಸವಿನೆನಪು ಮತ್ತು ನಮಸ್ತೆ. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते. धारणा के लिए मुख्य सार, धारणेय सारांश. स्थूल सूक्ष्म किस्मत का अपार खुशी का अनुभव करना और कराना. ಸ್ಥೂಲ ಸೇವೆ ಮತ್ತು ಸೂಕ್ಷ್ಮ ಸೇವೆಯಿಂದ ಅಪಾರ ಖುಷಿಯ ಅನುಭವ ಮಾಡಿ ಬೇರೆಯವ್ರಿಗೂ ಮಾಡಿಸ್ಬೇಕು. चलन और खान पान में बहुत रॉयल्टी रखनी है. ನಿಮ್ಮ ನಡವಳಿಕೆಯಲ್ಲಿ, ಆಹಾರ ಪಾನೀಯಗಳಲ್ಲಿ ತುಂಬ ಘನತೆಯಿಂದ ಗೌರವದಿಂದ ಇರಬೇಕು, ಗೌರವದಿಂದ ನಡ್ಕೊಳ್ಬೇಕು. ಆಹಾರಗಳನ್ನು ಚೆನ್ನಾಗಿ ರಾಯಲಾಗಿ ಇಟ್ಕೊಳ್ಬೇಕು ಜೀವನದಲ್ಲಿ. ಎರಡನೇದು, ಮೊದಲನೇದು ಸ್ಥೂಲ ಸೂಕ್ಷ್ಮ ಸೇವೆ ಮಾಡಿ ಅಪರಿಮಿತ ಅಪಾರ ಖುಷಿ ಅನುಭವನ ನೀವು ಮಾಡಿ ಬೇರೆಯವ್ರಿಗೂ ಮಾಡಿಸ್ಬೇಕು. ನಿಮ್ಮ ನಡವಳಿಕೆ, ನಿಮ್ಮ ಆಹಾರ ಪಾನೀಯಗಳು ಎಲ್ಲ ತುಂಬ ರಾಯಲ್ ಆಗಿರಬೇಕು. ಎರಡನೇದು, अमर लोक में ऊंच पद पाने के लिए पवित्र बनने के साथ साथ दैवी गुण भी धारण करनी है. ಅಮರ ಲೋಕದಲ್ಲಿ ಉತ್ತಮ ಪದವಿ ಪಡಿಬೇಕು ಅಂದರೆ ಪವಿತ್ರತೆಯ ಜೊತೆಯಲ್ಲಿ ದೈವಿ ಗುಣನೂ ಧಾರಣೆ ಮಾಡಬೇಕು. अपना पोता मैं देखना है कि हम बाबा को कितना याद करते. ನಿಮ್ಮ ಲೆಕ್ಕಾಚಾರ ನೋಡ್ಕೊಳ್ಬೇಕು, ನಮ್ಮ ಬಾಬನ ಎಷ್ಟು ನೆನಪು ಮಾಡ್ತೀನಿ ಅಂತ. अविनाशी ज्ञान रत्नों की कमाई जमा कर रहे हैं. ನಿಮ್ಮ ಚಾರ್ಟ್ ನೋಡ್ಕೊಳ್ಳಿ, ಎಷ್ಟು ನೆನಪು ಮಾಡ್ತೀನಿ. ನಾನು ಅವಿನಾಶಿ ಜ್ಞಾನ ರತ್ನಗಳ ಮೂಲಕ ಸಂಪಾದನೆಯನ್ನು ಜಮಾ ಮಾಡ್ಕೊಳ್ತಾ ಇದ್ದೀನ. कान प्योर बने हैं जिसमें धारणा हो सके. ನನ್ನ ಕಿವಿಗಳೆಲ್ಲ ಪವಿತ್ರ ಆಗಿದೆಯಾ? ಯಾವುದರಿಂದ ಕೇಳಿ ನನ್ನ ಜೀವನದಲ್ಲಿ ಧಾರಣೆ ಆಗಬೇಕಲ್ಲ. ಚೆಕ್ ಮಾಡ್ಕೊಳ್ಬೇಕಾಗಿರೋದೇನೇನೋ ಪವಿತ್ರತೆಯನ್ನು ಕಾಪಾಡಬೇಕು, ಅದ್ರ ಜೊತೆಲಿ ದೈವಿ ಗುಣನೂ ಧಾರಣೆ ಮಾಡಬೇಕು, ಅದ್ರ ಜೊತೆಲಿ ಚಾರ್ಟ್ ಚೆಕ್ ಮಾಡ್ಕೊಳ್ಬೇಕು. ಎಷ್ಟು ಸಮಯ ನಾನು ಬಾಬು ನೆನಪು ಮಾಡಿದೆ ಇವತ್ತು ಇಡೀ ದಿವಸ. ನಾಲ್ಕನೇದು, ಅವಿನಾಶಿ ಜ್ಞಾನರತ್ನ ಮೂಲಕ ಸಂಪಾದನೆ ಜಮಾ ಎಷ್ಟು ಮಾಡಿಕೊಂಡೆ, ಸಂಪಾದನೆ ಮಾಡಿ ಜಮಾ ಎಷ್ಟು ಮಾಡಿಕೊಂಡೆ. ಐದನೇದು, ನನ್ನ ಕಿವಿಗಳು ಪವಿತ್ರವಾಗಿತ್ತಾ, ಇದರ ಮೂಲಕ ಭಗವಂತನ ಮಹಾವಾಕ್ಯ ಕೇಳಿ ಧಾರಣೆ ಮಾಡಬೇಕಲ್ಲ. ಬಾಬರು ಮಹಾವಾಕ್ಯ ಕೇಳುವಾಗ ಕಿವಿಗಳು ಪವಿತ್ರವಾಗಿ ಇಲ್ಲದಿದ್ರೆ ಒಳಗೆ ಹೋಗಲ್ಲ, ಕೇಳೋಕ್ಕೆ ಆಗಲ್ಲ. अच्छा, वरदान. माया का खेल को साक्षी होकर देखने वाले सदा निर्भय माया जीत पाओ.
ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡೋವಂಥವ್ರು ಮತ್ತು ಸದಾ ನೋಡೋ ಅಂಥವರು, ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂಥವರು ಸದಾ ನಿರ್ಭಯರು ಮತ್ತು ಮಾಯಾಜೀತರು ಆಗಿ. माया के खेल को साक्षी होकर देखने वाले सदा निर्भय और मायाजीत भव. समय प्रति समय जैसे आप बच्चों का स्टेज आगे बढ़ती जा रही है, ऐसे अब माया का वार नहीं होना चाहिए. ಸಮಯ ತಕ್ಕಂತೆ ನೀವು ಮಕ್ಕಳ ಸ್ಥಿತಿ ಹೇಗೆ ಮುಂದುವರಿತಾ ಇದೆಯೋ ಆ ರೀತಿಯಲ್ಲಿ ಮಾಯಿನೂ ಕೂಡ ಇವತ್ತು ಈ ಸಮಯದಲ್ಲಿ ನಿಮ್ಮ ಜೊತೆ ಯುದ್ಧ ಮಾಡೋಂಗಿಲ್ಲ. ಮತ್ತೇನು ಮಾಡಬೇಕು ಮಾಯೆ? ಇವತ್ತು ನೀವು ಮಕ್ಕಳ ಸ್ಥಿತಿ ಹೆಂಗೆ ಸಮಯ ತಕ್ಕಂತೆ ಮುಂದುವರಿತಾ ಇದೆ, ಈಗ ಮಾಯೆ ನಿಮ್ಮ ಜೊತೆಲಿ ಯುದ್ಧ ಮಾಡಬಾರ್ದು. ಮತ್ತೇನು ಮಾಡಬೇಕು? माया नमस्कार करने आए, वार करने नहीं आए. ಮಾಯೆ ನಿಮಗೆ ನಮಸ್ಕಾರ ಮಾಡ್ಲಿಕ್ಕೆ ಬರಬೇಕೆ ವಿನಃ ಯುದ್ಧ ಮಾಡ್ಲಿಕ್ಕೆ ಬರಬಾರ್ದು. यदि माया आ भी जाए तो उसे खेल समझकर देखो. ಇಷ್ಟೆಲ್ಲ ಆದ್ರೂ ಮಾಯೆ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ, ಅದನ್ನೊಂದು ಆಟ ಅಂತ ತಿಳ್ಕೊಂಡು ನೋಡಿ. ऐसे अनुभव हो जैसे साक्षी होकर हद का ड्रामा देखते हैं. ಮಾಯೆ ಬಂದಾಗ ತನ್ನ ಆಟ ಮಾಯೆ ತೋರಿಸುತ್ತಲ್ಲ, ಅವಾಗ ಯಾವ ಥರ ಅನುಭವ ಆಗಬೇಕು ನಿಮಗೆ ಅಂದರೆ, ಲೌಕಿಕ ನಾಟಕನ ನೋಡೋವಾಗ ಎಷ್ಟು ಸಾಕ್ಷಿಯಾಗಿ ನೋಡ್ತಿರಲ್ಲ ಆ ಥರ ನೋಡಬೇಕು. माया का कैसा भी विकराल रूप हो, आप उसे खिलौना और खेल समझकर खिलौना और खेल समझकर देखेंगे तो बहुत मजा आएगा. ಮಾಯೆ ಎಷ್ಟೇ ವಿಕರಾಳ ರೂಪ ತಾಳಿ ಬಂದರೂ ಕೂಡ ಅದೊಂದು ಮಾಯೆ ಒಂದು ಗೊಂಬೆ ಅಂತ ತಿಳ್ಕೊಳ್ಳಿ, ಮಾಯೆದು ಒಂದು ಆಟ ಅಂತ ತಿಳ್ಕೊಳ್ಳಿ. ಮಾಯೆ ಒಂದು ಕಿಲಾಡಿ, ಗೊಂಬೆ ಅಲ್ಲ, ಆಟಗಾರ. ಮಾಯೆ ನನ್ನ ಜೊತೆಯಲ್ಲಿ ಆಟಗಾರನ ರೀತಿಯಲ್ಲಿ ಬಂದಿದೆ ಆಟ ಆಡಲಿಕ್ಕೆ ಅಂತ ತಿಳ್ಕೊಳ್ಳಿ. ಓ ಸದಾ ನಿರ್ಭಯ್ ಅವ್ರ ಮಾಯಾಜಿತ್ ಬಂಜಾತೆ. ಯಾರು ನನ್ನ ಜೊತೆಯಲ್ಲಿ ಇನ್ನೊಬ್ಬರು ಆಟಗಾರ ಆಟ ಆಡಿದ್ರೆ ಆ ಥರ ತಿಳ್ಕೊಂಡ್ರೆ ಮಾಯೆ ನನ್ನ ಜೊತೆಗಾರ ಆಟಗಾರ ಏನು ಇದು ಆಟ ಆಡ್ಲಿಕ್ಕೆ ಬಂದಿದೆ ಅಂತ ತಿಳ್ಕೊಂಡ್ರೆ ಮಾಯಾ ಚಿತ್ರ ಆಗ್ಬಿಡ್ತೀರಿ, ಮಾಯನ ಜಯಿಸ್ಬಿಡ್ತೀರಿ. ಅವಾಗ ಸಮಯ ತಕ್ಕಂತೆ ನಿಮ್ಮ ಸ್ಥಿತಿ ಉತ್ತಮ ಆಗ್ತಾ ಇರೋದ್ರಿಂದ ಏನು ಮಾಡಬೇಕು? ಮಾಯೆ ನಿಮ್ಮ ಜೊತೆ ಯುದ್ಧ ಮಾಡಬಾರ್ದು, ನಮಸ್ಕಾರ ಮಾಡಬೇಕು. ಆದರೂ ಮಾಯೆ ನಿಮ್ಮ ಹತ್ರ ಬಂದರೆ ಯುದ್ಧ ಮಾಡಲಿಕ್ಕೆ ಅದರ ಆಟ ಅಂತ ತಿಳ್ಕೊಂಡು ನೋಡಬೇಕು ಅಂತ ಆ ರೀತಿಯಲ್ಲಿ ಅನುಭವ ಮಾಡಿ ಸಾಕ್ಷಿಯಾಗಿ ನೋಡಿ, ಡ್ರಾಮವನ್ನು ನೋಡಿ, ಅಲ್ಪಕಾಲದ ನಾಟಕ ನೋಡಿದಂತೆ ಇದನ್ನು ಸಾಕ್ಷಿಯಾಗಿ ನೋಡಿ. ಮಾಯೆ ಯಾವುದೇ ರೀತಿಯಲ್ಲಿ ವಿಕರಾಳ ರೂಪ ತಾಳಿ ಬಂದರೂ ಕೂಡ ಇದೊಂದು ಕಿಲೋನ ಅವ್ರ ಕೇಲ್, ಇದೊಂದು ಗೊಂಬೆ ಒಂದು ಆಟ ಅಂತ ತಿಳ್ಕೊಳ್ಳಿ. ತೋ ಬಹುತ್ ಮಜಾ ಆएगा, ಅವಾಗ ತುಂಬ ಆನಂದ ಆಗುತ್ತೆ. ಫಿರ್ ಉನ್ಸೆ ಡರೆಂಗೆ ಘಬರಾಯಂಗೆ ನೈ. ಇದು ಗೊಂಬೆ ಜೊತೆಲ್ಲ ಆಟ ಆಡ್ತಾ ಇದ್ದೀನಿ ಅಂತ ತಿಳ್ಕೊಂಡಾಗ ನೀವು ಭಯನೂ ಪಡಲ್ಲ, ಗಾಬರಿನೂ ಪಡೋದಿಲ್ಲ. तो बच्चे सदा खिलाड़ी बनकर साक्षी हो माया का खेल देखते हैं. ಗಾಬರಿ ಪಡಲ್ಲ ಮಕ್ಕಳು,
ಮಾಯೆಯನ್ನು ಸದಾ ಆಟಗಾರ ಅಂತ ತಿಳ್ಕೊಂಡು ಸಾಕ್ಷಿಯಾಗಿ ನೋಡ್ತಾ ಮಾಯೆಯ ಆಟವನ್ನು ನೋಡ್ತಾ ಸದಾ ನಿರ್ಭಯರಾಗ್ತಾರೆ, ನಿರ್ಭಯರಾಗ್ಬಿಡ್ತಾರೆ, ಮಾಯಾಜೀತರಾಗ್ಬಿಡ್ತಾರೆ. ನಿರ್ಭಯರು ಮತ್ತು ಮಾಯಾಜೀತರಾಗ್ಬಿಡ್ತಾರೆ. ಒಂದು ಗೊಂಬೆ ಅಂತ ತಿಳ್ಕೊಂಡು ಆಟ ಆಡಬೇಕು, ಖುಷಿ ಆಗುತ್ತೆ, ಮಜಾ ಆಗುತ್ತೆ, ಆನಂದ ಬರುತ್ತೆ. ಇನ್ನೊಂದು ಆಟಗಾರ ಅಂತ ತಿಳ್ಕೊಂಡು ಆಟ ಆಡಬೇಕು, ಆವಾಗ ನಿರ್ಭಯರಾಗಿ ಮಾಯಾಚಿತ್ರ ಆಗ್ಬೋದು. ಸ್ಲೋಗನ್: ಐಸಾ ಸ್ನೇಹಿಕ ಸಾಗರ್ ಬನೋ. ಯಾವ ರೀತಿ ನೀವು ಸ್ನೇಹ ಸಾಗರ ಆಗಬೇಕು ಅಂದರೆ ಯಾವ ಥರ ಆಗಬೇಕು? तो क्रोध समीप न आ सके. ಕ್ರೋಧ ನಿಮ್ಮ ಹತ್ರನೂ ಬರೋಕ್ಕಾಗಬಾರ್ದು. ಆ ಥರ ಸ್ನೇಹ ಸಾಗರ ಬಾಬರ ಜೊತೆಯಲ್ಲಿ ಮಾಸ್ಟರ್ ಸ್ನೇಹ ಸಾಗರ ಆಗಬೇಕು. ಅದೇ ಸ್ಥಿತಿಯಲ್ಲಿ ಬೇರೆಯವ್ರ ಜೊತೆಯಲ್ಲಿದ್ದಾಗ ಸ್ನೇಹ ಸಾಗರ ಇದ್ದಾಗ ಕ್ರೋಧ ಹತ್ರನೂ ಬರಲ್ಲ. ಅಚ್ಚ. ಓಂ ಶಾಂತಿ.